ಆಪರೇಷನ್ ಮಾಡ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರು ಸರ್ ಅವ್ರು. ಬಟ್ ನೀವು ಅವರು ಆಸ್ಪತ್ರೆ ಒಳಗಡೆ ಹೋಗ್ಬೇಕಾದ್ರೆ ಅವ್ರು ಜೀವಂತವಾಗಿ ಇದ್ದಿದ್ದು ನೋಡಿದ್ರ ನೀವು? ಆಂಬುಲೆನ್ಸ್ ನಾನು ಇಲ್ಲಿಂದನೇ ನಮ್ಮೂರಿಂದನೇ ಹತ್ ಬಂದೆ ಸರ್. ಉಸಿರು ಮೇಕೆ ಹೊಡಿಯೋದು ಸರ್, ಉಸಿರಿತ್ತು ಸರ್. ಅವ್ರ ಹತ್ರ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರು. ಬಟ್ ಅಲ್ಲಿ ನೀವು ಒಬ್ಬರೇ ಇದ್ದಿದ್ದ, ನಿಮ್ಮ ಮಾವ ಅವರು ಮೈದ್ನಿದಿರೆಲ್ಲ ಬಂದಿದ್ರ? ಇದ್ರು ಸರ್, ನಮ್ ಕಡೆ ಇವ್ರ ಕಡೆ ಎಲ್ಲ ದೊಡ್ಡ ಬಳಗ ಸರ್. ಅವರು ಎಲ್ಲ ಬಂದಿದ್ರು? ಎಲ್ಲ ಬಂದಿದ್ರು. ಅಂದ್ರೆ ಅವರು ಏನಾರು ದೇವ್ರು ಒಂದ್ ಬದುಕ ಅವಕಾಶನ ಒಂದ್ಸಲನು ಕೊಡ್ಲಿಲ್ಲ ಸರ್. ಅವ್ರು ಒಂದ್ಸಲನಾರು ಕೊಟ್ಟಿದ್ರ ಅವ್ರು ತಿಳ್ಕೊಂಡ್ ಬದುಕಿರೋರು, ತಪ್ಪು ಇನ್ನೊಂದ್ಸಲ ಮಾಡ್ತಿರ್ಲಿಲ್ವೇನೋ. ಈ ತರ ಎಲ್ಲ ಒಂಥರ ಕಷ್ಟ ಕೊಟ್ಟ, ಇವಾಗ ಕೊನೆಗ್ ದುಃಖ ಕೊಟ್ಟ. ಒಂದ್ಸಲ ಊರೊಳಗೆ ನಮ್ದು ತೋಟದ ಮನೆ ಅಲ್ವಾ, ಹೆಬ್ಬೆಟ್ ಕೊಡಕ್ ಅಕ್ಕಿಗೆ ಅಂದ್ಬಿಟ್ಟು ಹೋಗಿದ್ದೆ ಸರ್. ಅವಾಗ ಅವನು ಅದೇ ಮುಚ್ಚ ತಗೊಂಬಂದಿದ್ನಲ್ಲ, ಅವನು ಅಲ್ಲೇ ಅವನು ಹೆಬ್ಬೆಟ್ ಕೊಡಕ್ ಬಂದಿದ್ದ. ನನ್ ಗಂಡ ಏನ್ ಮಾಡಿದ್ದ ಅಂತ ಈ ತರ ಮಾಡ್ದೆ. ಒಂದ್ ಬೆಂಕಿ ಪಟ್ನನು ಸಹಿತ ಇನ್ನೊಬ್ರನ್ನ ತರ ದಮ್ಮಯ್ಯ ಅನ್ನಂಗ್ ಮಾಡ್ದ. ಎಲ್ಲಾರ್ನು ದಮ್ಮಯ್ಯ ಅನ್ನಂಗ್ ಮಾಡ್ದಿಲ್ಲ. ನಾನ್ ಏನ್ ನಿನ್ ಮಾಡಿದ್ದೆ, ನನ್ ಗಂಡ ಏನ್ ಮಾಡಿದ್ದ ನಿನ್ಗೆ ಅಂತದ. ಮಕ್ಳಿಗಿದ್ರ ಅರಿವು ಇದೆಯಾ? ನಮ್ ಮಕ್ಳಿಗ ಅಷ್ಟಾಗ ಅವ್ರು ಗೊತ್ತಾಗೋದಿಲ್ಲ ಸರ್ ಮಕ್ಳಿಗೆ. ಬಟ್ ತಂದೆ ಇಲ್ಲದಿರುವ ಈ ಸ್ಥಿತಿಯನ್ನ ಅವರು ಹೇಗ್ ನಿಭಾಯಿಸ್ತಾರೆ? ಅಂದ್ರೆ ಕೇಳ್ತಾರ ಅಥವಾ ಏನು? ಅವನ್ ಚಿಕ್ಕನು ಕೇಳ್ತಾನೆ ಸರ್, ಕೇಳ್ತಾನೆ. ನಾನೇನಾರು ಅಳ್ತಾ ಇದ್ರೆ, ಅಪ್ಪ ಸತ್ತೋಯ್ತಲ್ಲ ಇನ್ನೊಂದ್ಸಲಿ ಬತ್ತದ ಅಮ್ಮ ಯಾಕೆ ಅಳ್ತೀಯ ಅಂತ ಅವನ್ ಮುಂದಗಡೆ ನಾನು ಅಳಂಗಿಲ್ಲ ಸರ್. ಅವನು ಯಾವಾಗ್ಲೂ ಅವ್ರ ಅಪ್ಪನ ಜಾಸ್ತಿ ಹಚ್ಕೊಂಡಿದ್ದು ಸರ್. ಅಪ್ಪ ಸತ್ತೋಯ್ತಲ್ಲ ಮತ್ತೆ ಬರುತ್ತಮ್ಮ, ಅಳ್ತೀಯ ನೀನು ಹತ್ರ ನನ್ ಜೊತೆ ಮಾತಾಡ್ಬಿಡ ಅಂತ ಮನಿಸ್ಕತಾನೆ ಸರ್ ನನ್ ಕೈಲಿ. ನಿಮ್ಮ ಅಪ್ಪ ಅಮ್ಮ ಅವ್ರೇ ಸರ್. ಏನ್ ಹೇಳ್ತಾರೆ? ಅವ್ರೇನ್ ಹೇಳ್ತಾರೆ ಅಂದ್ರೆ ಏನ್ ಹೇಳೋಣ ಸರ್, ಎಲೆಕ್ಷನ್ ಬೇಡ ಅಂದ್ರು ನಿನ್ ಗಂಡ ನಿಂತ್ಕಂಡ. ಅವ್ರು ಅವಾಗ್ಲೇ ಎಲೆಕ್ಷನ್ ನಿಂತ್ಕೋಬೇಕಾರ್ಲೆ ಅವ್ರು ನಮ್ಮ ಅಪ್ಪ ಎಲೆಕ್ಷನ್ ಅಲ್ಲಿ ಗೆದ್ದಿದ್ರು ಸರ್. ನಮ್ಮ ಅಪ್ಪ ಎಲೆಕ್ಷನ್ ಅಲ್ಲಿ ಗೆದ್ದಿತ್ತಲ್ಲ, ಅದ್ರಲ್ಲಿ ಏನು ಇಲ್ಲ ಕಣಪ್ಪ, ಬೇಡ ಕಣಪ್ಪ ಎಲೆಕ್ಷನ್ ಅಂತ ಎಲೆಕ್ಷನ್ ನಿಂತಂದಾಗ್ಲ ಬಂದ್ ಹೇಳಿದ್ರು ಸರ್. ಇಲ್ಲ ನನ್ ಹೆಂಡ್ತಿದು ನಂದು 2 ವೋಟ್ ಬೀಳೋದಾಗ್ಲಿ ನಾನ್ ನಿಂತ್ಕತೀನಿ ಅಂತ ಸರ್. ಅದ್ರಲ್ಲಿ ಏನು ಫಲ ಇಲ್ಲ ಕಣಿಯ ಅಂತ, ಏನು ಊರು ಉದ್ಧಾರ ಮಾಡ್ತೀನಿ ಅಂತ ಹೋದ್ರೆ ಅಲ್ಲಿರೋ ವ್ಯವಸ್ಥೆ ಇಲ್ಲ, ಸಾಧ್ಯವಿಲ್ಲ ಅಂತ. ಹೌದು ಸರ್, ಅವ್ರು 5 ವರ್ಷ ಅವ್ರು ನಿಂತ್ಕೊಂಡ್ ಗೆದ್ದಿದ್ರಲ್ಲ, ಅವ್ರಿಗೆ ಗೊತ್ತಿತ್ತು. ಗಾಂಧಿ ಜಯಂತಿ ದಿನ ಹೋಗಿ ಸ್ಕೂಲ್ ಚೇರ್ ಮೇಲೆ ಕೂತಿದ್ದೆ ಬರ್ಬೇಕಷ್ಟೇ. ಹೌದು ಸರ್, ಅವ್ರ ಮಾತು ಯಾರನ್ನು ಕೇಳಲೇ ಇಲ್ಲ. ಅದ್ ಯಾಕಂಗ ಆತ ಆಡೋರು, ಅವ್ರು ಯಾವ ವಿಷಯದಲ್ಲಿ ಅವ್ರು ಇಷ್ಟು ಪಟ್ಟು ಹಿಡಿತಿತ್ತಿಲ್ಲ ಸರ್. ಅವರು ಎಲೆಕ್ಷನ್ ಮಾತ್ರ ಯಾರ ಮಾತನ್ನ ಕೇಳ್ದಂಗ್, ಎಷ್ಟ್ ಹೇಳಿದ್ರು ಕೇಳ್ದಂಗ್ ನಿಂತ್ಕೊಬಿಟ್ರು. ಏನಕ್ಕೆ ಬೇಜಾರಲ್ಲಿದ್ದೀರಿ? ಹೇಳಕ್ ಆಗೋದಿಲ್ಲ, ಅಷ್ಟ್ ನೋವು ದುಃಖ. ಆಯ್ತು, ಮಾತಾಡುವ. ಎಷ್ಟು ವಯಸ್ಸು ನಿಮಗೆ? 37 ವರ್ಷ. 37? ಕಾರ್ಯಕ್ರಮ ಬಹಳ ವರ್ಷದಿಂದ ನೋಡ್ತಿದ್ದೀರಿ. ಕರೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಿದೆ ಮೊದಲನೇ ಬಾರಿನಾ? ಹೌದು ಸರ್. ಹೇಳವ, ಏನ್ ವಿಚಾರ? ನಮ್ದಳ್ಳಿ ವ್ಯವಸಾಯ ಸರ್ ಮಾಡೋದು. ನಮ್ದು ಒಂದೇ ಊರಿಗೆ ಮದ್ವೆ ಮಾಡಿದ್ರು. ಏನು ಓದಿದ್ದೀರಾ ನೀವು? ಸೆಕೆಂಡ್ ಇಯರ್ PUC. ಸೆಕೆಂಡ್ ಇಯರ್ PUC. ಒಂದೇ ಊರಿಗೆ ಮದುವೆ ಮಾಡ್ಬಿಟ್ರಾ? ಹೌದು ಸರ್. ಏನ್ ಪ್ರೀತಿ ಮಾಡಿದ್ರಾ? ಇಲ್ಲ, ಹಾಗೇನಿಲ್ಲ, ದೊಡ್ಡರೇ ಮಾಡಿದ್ರು ಸರ್. ಮನೇಲಿ ನೋಡೇ ಮಾಡಿದ್ರು? ಅಂದ್ರೆ ಅವ್ರ ಮನೆಗೂ ನಮ್ಮ ಮನೇಲೂ ಒಂದ್ 30-40 ವರ್ಷದಿಂದ ಮಾತೇನ ಆಡ್ತಿದ್ದಿಲ್ಲ ಅವರು. ಚೆನ್ನಾಗಿದೆ ಇದು. 30-40 ವರ್ಷದಿಂದ ನಿಮ್ ಹಿರಿಕರು ಮಾತೇ ಆಡ್ತಿರ್ಲಿಲ್ಲ?
ಮಾತಾಡ್ತಿದ್ದಿಲ್ಲ ಸರ್ ಅವ್ರು. ಅಂತವ್ರ ಮನೆಗೆ ಕೊಟ್ರ ಮತ್ತೆ? ಅಂದ್ರೆ ಅವರು ಎಲೆಕ್ಷನ್ ವಿಚಾರಕ್ಕೆ ಅವ್ರು ಕಾಂಗ್ರೆಸ್ ಅವ್ರ ದಳ ಅಂತ ಮಾತಾಡ್ತಿದ್ದಿಲ್ಲ ಸರ್. ಓ, ಸ್ವಲ್ಪ ರಾಜಕೀಯವಾಗಿ ವೈಷಮ್ಯ ಇತ್ತೆ ಹೊರತು ಅಂತದ್ದೇನೋ ಜಮೀನು ಅದು ಇದು ಅಂತ ಜಗಳ ಇಲ್ಲ. ಆ ತರ ಏನೂ ಇತ್ತಿಲ್ಲ ಸರ್. ಬಟ್ ಒಂದೇ ಊರೂರು ಅಂದ್ರೆ ಆ ಹುಡುಗನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ನಿಮ್ಗೆ? ಹಾ, ಎಲ್ಲ ಗೊತ್ತಿತ್ತು, ಆದ್ರೆ ನಾವೇನು ಮಾತಾಡ್ತಿರ್ಲಿಲ್ಲ. ನೋಡಿದ್ರಿ ಅಷ್ಟೇ. ಹ್ಮ್ ಹ್ಮ್ ಆಮೇಲೆ ಅವರು ನಮ್ಮ ಮಾವ ಐತಲ್ಲ, ಅವ್ರಿಗೆ ಒಂದ್ಸಲ ಹುಷಾರಿಲ್ದಂಗ ಆಗ್ಬಿಡ್ತು ಮದುವೆಗೆ ಮುಂಚೆ. ಹಾ. ಹ್ಮ್ ಅವಾಗ ನಮ್ಮ ಅಪ್ಪರು ಅವ್ರ ನೋಡಕ್ಕೆ ಅಂತ ಹೋದ್ರು. ಹ್ಮ್ ಅವ್ರು ತೀರಾ ಉಳಿಯೋದೇ ಇಲ್ಲ, ಅನ್ನ ಕೇಳೋದಿಲ್ಲ, ಕೈ ಕಾಲ ಅಳ್ಳಾಡ್ಸೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಆಗ್ಬಿಡ್ತು. ಊರವರೆಲ್ಲ ಹೋಗೋಗಿ ನೋಡ್ಕೊ ಬರೋರು. ಹ್ಮ್ ಆಮೇಲೆ ಮನೇಲಿ ಹೋಗಿ ನೋಡ್ಕೊ ಬಂದ್ರು ಸರ್. ಹ್ಮ್ ಆಮೇಲೆ ಅಲ್ಲಿ ಅವ್ರ್ಯಾರು ಏನನ್ ಮಾತಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ, ಜನ ಆಗತ್ತ ಮಾತಾಡ್ತಾರೆ. ಹ್ಮ್ ಅವರು ನಿಮ್ಮ ಅಪ್ಪಂತ ಭಾಷೆ ತಗೊಂಡ್ರು, ಅದಕ್ಕೆ ಮಾಡಿದ್ದು ಅಂತ. ಏನಂತ? ನಿಮ್ಮ ಅಪ್ಪನ ಹತ್ರ ನಾನು ಉಳ್ಕೊಳ್ಳೋದಿಲ್ಲ, ನಮ್ಮನೆಗೆ ಮಾಡ್ಕೊಡು ಮದ್ವೆನ ಅಂತ ಭಾಷೆ ತಗೊಂಡ್ರು ಅಂತ ಜನ ಮಾತಾಡ್ತಾರೆ. ಅಂದ್ರೆ ಅವರು ಸಾವಿನ ಹಾಸಿಗೆ ಮೇಲಿದ್ರು. ನೋಡಪ್ಪ, ನನಗೆ ಇನ್ನೇನು ಬದುಕು ಮುಗೀತು, ನಿನ್ನ ಮಗಳನ್ನ ನಮ್ಮ ಮಗನಿಗೆ ಕೊಟ್ಬಿಡು ಅಂತ ನಿಮ್ಮ ಅಪ್ಪನ ಹತ್ರ ಭಾಷೆ ತಗೊಂಡ್ರು ಅಂತ. ಹಾ, ಹೌದು ಸರ್. ಆಯ್ತು. ಅದೇ ಮನೇಲಿ ನಮ್ಮಮ್ಮ ಬೇಡ ಅಂತ, ನಮ್ಮಪ್ಪ ಹುಡ್ಗ ಒಳ್ಳೆನಲ್ವಾ ಮಾಡೋಣ ಅಂತ ನಮ್ಮಪ್ಪ ಮಾಡ್ತು ಸರ್. ನಿಮ್ಮಮ್ಮ ಬೇಡ ಅಂತ ನಿಮ್ಮಪ್ಪ ಆಯ್ತು ಮಾಡೋಣ ಅಂತ. ಈ ನಿಮ್ದೇಂತ ಕತೆ ಮತ್ತಲ್ಲಿ? ನಮ್ದೇನು ಇಲ್ಲ, ನಾವು ಅಪ್ಪ ಇಲ್ಲಿ ಮಾಡ್ತಾ ಅಲ್ಲಿಗೋ ಒಪ್ಕೊಂಡೆ ಸರ್. ಹಂಗೆ ನಿಮ್ದು ಅಂತ ಸ್ವಂತದ್ದೇನು ಅಪೇಕ್ಷೆಗಳು ಇರ್ಲಿಲ್ಲ? ಇಲ್ಲ. ಅಪ್ಪ ಏನು ಹೇಳ್ತಾರೋ ಅದಂಗೆ. ಆಮೇಲೆ ಅಲ್ಲಿಗೆ ಮಾಡ್ದ ಚೆನ್ನಾಗಿದ್ದೋ ಸರ್. ಚೆನ್ನಾಗಿದ್ದೋ. ಎಲ್ಲ ಒಂದ್ ಸ್ವಲ್ಪ ನಮ್ಮ ಮಾವ ರಾಜಕೀಯ ಅಲ್ವಾ, ಒಂದ್ ಸ್ವಲ್ಪ ಮನೇಲಿ ಕೆಲ್ಸ ಜಾಸ್ತಿ, ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಹೋಗೋದು, ಎಲ್ಲ ನೆಮ್ಮದಿ ಇತ್ತು ಸರ್ ಮನೇಲಿ. ಬರೋರು ಹೋಗೋರು ಜಾಸ್ತಿ ಅಂತ. ಬರೋರು ಹೋಗೋರೆಲ್ಲ ಜಾಸ್ತಿ, ಅದ್ರ ಕೆಲ್ಸ ಜಾಸ್ತಿ ಆದ್ರೂ ನೆಮ್ಮದಿಯಾಗಿ ಇದ್ದೆ. ಮಾವ ಉಳ್ಕೊಂಡ್ರ? ಹಾ, ಉಳ್ಕೊಂಡ್ರು ಸರ್ ಮತ್ತೆ ಅವರು. ಓಕೆ ಓಕೆ ಓಕೆ. ಅವ್ರು ಚೆನ್ನಾದ್ರು. ಸೊ ಆಮೇಲೆ ಕೊಟ್ಟ ಮಾತಿನಂತೆ ಮದುವೆ ಮಾಡಿದ್ರು ನಿಮ್ಮಪ್ಪ ಅಂತ. ಆಯ್ತು, ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಬರೋರು ಹೋಗೋರ್ಗೆಲ್ಲ ನೀವು ಚೆನ್ನಾಗಿ ಉಪಚಾರ ಮಾಡ್ತಿದ್ರಿ, ಎಲ್ಲ ಸೇರ್ಕೊಂಡು ಮನೆ ನೋಡ್ಕೊಳ್ತಿದ್ರಿ. ಏನಾಯ್ತು ಆಮೇಲೆ? ಇವಾಗ ಒಂದ್ 5 ವರ್ಷದಲ್ಲಿ ನಮ್ಮನೆಯವರು ಎಲೆಕ್ಷನ್ ನಿಂತ್ಕೊಂಡ್ರು ಸರ್. ಮದುವೆ ಆಗ 5 ವರ್ಷ ಆದ್ಮೇಲೆ? ಅಲ್ಲಲ್ಲ, ಇವಾಗ 5 ವರ್ಷದಲ್ಲಿ. ನನ್ ಮದ್ವೆ ಆಗಿ 15 ವರ್ಷ ಆಯ್ತು. ಓಕೆ. ಈ ಕರೋನಾ ಸಮಯದಲ್ಲಿ ಎಂದ್ಕೊಳ್ಳೋಣ. ಮದ್ವೆ ಆಯ್ತು. ಅಲ್ಲವಾ, ಇಲ್ಲೇನು ಎಲೆಕ್ಷನ್ ನಿಂತ್ಕೊಂಡ್ರು ಅಂತ ಹೇಳಿ ಸ್ವಲ್ಪ ಗಟ್ಟಿ ಮಾತಾಡ್ಬೇಕು. ಅಂದ್ರೆ ಮನ್ಸಲ್ಲಿ ಬೇಜಾರ, ಸಂಕಟ. ಆಯ್ತು, ನಾನು ಮಾತಾಡ್ತಿದ್ದೀನಿ. ಒಂದು ಗಂಟೆ ಆಗ್ಲಿ ಒಂದು ಸಮಾಧಾನ ಮಾಡೇ ಕಳಿಸ್, ತೊಂದರೆ ಇಲ್ಲ. ಚೂರು ಧೈರ್ಯವಾಗಿ ಮಾತಾಡಿದ್ರೆ ಹೌದಪ್ಪ ಪರವಾಗಿಲ್ಲ, ಇಂಟ್ರೆಸ್ಟ್ ಅಲ್ಲಿ ಮಾತಾಡ್ತವ್ರೆ ಅಂತಾರೆ. ಇಲ್ಲ ಅಂದ್ರೆ ಅಯ್ಯೋ ಪಾಪ ಈಕೆಗೆ ಇಷ್ಟ ಇದೆಯೋ ಇಲ್ವೋ ಅನ್ಸ್ಬಿಡುತ್ತೆ ನನಗೇನೆ. ಆಯ್ತು, ನಿಮ್ಮ ಮನೆಯವರು ಎಲೆಕ್ಷನ್ ನಿಂತ್ಕೊಂಡ್ರು ಅಂತ. 1 ನಿಮಿಷ ಆಗ್ಲಿ, ನಮ್ದು ತೋಟದ ಮನೆ ಸರ್. ತೋಟದ ಮನೆ. ಅವರು ನಮ್ಮ ಅವ್ರ ಹೆಂಡತಿ ಎಲ್ಲ ನೆಂಟ್ರ ಮನೆಗೆ ಹೋಗಿದ್ರು. ಅವ್ರು ಇವಾಗ ಬಂದ್ರಲ್ಲ, ಅದಕ್ಕೆ ನಮ್ಮ ಮಗಳನ್ನ ಬಾಕ್ ತೆಗಿಯಪ್ಪ ಅಂತ ಹೇಳ್ದೆ. ಈಗ ನೀವು ಮಾತಾಡ್ಬೋದು, ಏನ್ ತೊಂದ್ರೆ ಇಲ್ವಾ? ಏನು ಇಲ್ಲ ಸರ್. ಆಯ್ತು, ಹೇಳುವ. ಏನು ನಿಮ್ಮ ಯಜಮಾನ್ರು ಎಲೆಕ್ಷನ್ ನಿಂತ್ರು ಅಂತ ಹೇಳ್ತಿದ್ರಿ? ನಿಂತ್ರು ಸರ್. ಅವರು ಊರು ಮುಖಂಡ. ಅವರು ಎದುರು ಪಾರ್ಟಿ ನಿಂತಿರೋರು ಊರಿನ ಮುಖಂಡ್ರು. ಇವರು ಊರಿನ ಮುಖಂಡ್ರು, ಅವರು ಊರಿನ ಮುಖಂಡ್ರು. ಅವ್ರು ಹಿರಿಯ ಮನುಷ್ಯರು, ಊರಿನ ಯಜಮಾನ್ರು ಅವರು. ಇವ್ರಿಗಿಂತ 80 ವರ್ಷ. ಅವ್ರ ಜೊತೆ ನಿಂತ್ಕೊಂಡ್ ಗೆದ್ದಿದ್ದೆ ಸರ್. ಎಲ್ಲರೂ ಇಷ್ಟು ಚಿಕ್ಕ ಗೆದ್ದ ಹೋಟೆಲ್ ಗೆದ್ನಲ್ಲ ಅನ್ನೋದು ಒಂದ್ ಸ್ವಲ್ಪ ಹೊಟ್ಟೆ ಕಿಚ್ಚಿತ್ತು ಅಂತ. ಆದ್ರೆ ಊರ್ ಮೇಲೆ ಯಾರಿಗೂ ಹೊಟ್ಟೆ ಉರಿ ಇತ್ತಿಲ್ಲ ಸರ್, ಅಷ್ಟು ಮುಗ್ಧತೆ. ಬಟ್ ಇವ್ರಿಗಿಂತ ಮುಂಚೆ ನಿಮ್ಮ ಮಾವರು ಆಗಿನ ಕಾಲದಿಂದ ನಿಂತ್ಕೊಂಡ್ ಬಂದಿದ್ರು. ಅವ್ರ ಎಲೆಕ್ಷನ್ ಏನು ಹೋಯ್ತಿರ್ಲಿಲ್ಲ, ಓಡಾಡೋರಷ್ಟೇ. ಓಕೆ. ಬಟ್ ರಾಜಕೀಯ ಹಿನ್ನೆಲೆ ಇತ್ತು ಅಂತ ಇವ್ರು ನಿಲ್ಸಿದ್ರು. ಹೌದೌದು. ಒಂಚೂರು ಊರಿನ ಬೆಂಬಲ ಇದೆ ಅಥವಾ ಊರಿನವ್ರಿಗೆಲ್ಲ ಗೊತ್ತು ಅನ್ನೋ ಕಾರಣಕ್ಕೆ.
ಹಾ ಹೌದು ಸರ್. ಗೆದ್ರು, ಜನದ ಕಣ್ಣಿತ್ತು, ಆಮೇಲೆ ಕಣ್ಣಿತ್ತು, ಆಮೇಲೆ ಏನೂ ಇಲ್ಲ, ಚೆನ್ನಾಗಿದ್ದ ಸರ್, ಚೆನ್ನಾಗಿದ್ದ. ಹ್ಮ್ ಚೆನ್ನಾಗಿದ್ರು, ತೋಟ ತಗೊಂಡ್ ಮನೆ ಮಾಡಿದ್ರು. ಹ್ಮ್ ಮೊದ್ಲೇ ಮಾಡಿದ್ದು ಸರ್. ಅದು 11 ವರ್ಷ ಆಯ್ತು ಇಲ್ಲಿ ಮನೆ ಮಾಡಿ. ಹ್ಮ್ ನಮ್ಮ ಮಾವ ಏನ್ ಮಾಡಿದ್ರು, ನಮ್ಮಿಬ್ರು ಇಲ್ಲಿಗೆ ಬಿಟ್ಟು ಅವರು ಊರೊಳಗ್ ಒಂದ್ ಮನೆ ಇತ್ತಲ್ಲ ಅಲ್ಲಿದ್ರು. ಗಂಡ ಹೆಂಡತಿ ನಿಮ್ಮಿಬ್ರನ್ನೇ ಇಲ್ಲಿಗೆ ಬಿಟ್ಟು ಮೈದಂಟೆ ಮೈದ ಹೆಂಡತಿ, ನೀವು ನಿಮ್ಮ ಯಜಮಾನ್ರು ಈ ತೋಟದ ಮನೇಲಿ ಇದ್ರಿ, ಅತ್ತೆ ಮಾವ ಅಲ್ಲಿದ್ರು. ಹ್ಮ್ ಹೌದು ಸರ್. ಹೇಳುವ. ಒಂದೇ ಮನೇಲಿದ್ದ, ಒಂದೇ ಮನೆ ಅಂದ್ರೆ ಹಂಚಿನ ಮನೆನೆ ತೋಟದ ಹತ್ರ. ಆದ್ರೆ ಅಡ್ಗೆ ಮನೆ ಮಾತ್ರ ಬೇರೆ ಬೇರೆ ಇದ್ದು. ತಡಿಯವ ಒಂದ್ 5 ನಿಮಿಷ. ಅಡ್ಗೆ ಮನೆ ಮಾತ್ರ ಬೇರೆ ಬೇರೆ, ಒಂದೇ ಮನೇಲಿ ಇದ್ದ ಸರ್. ನಾವು ಬೇರೆ ಬೇರೆ ಅಡ್ಗೆ ಮಾಡ್ಕೊಂಡು ಈಗ 9 ವರ್ಷದಿಂದ ಬೇರೆ ಬೇರೆ ಇದ್ದ. ಏನು ಮನೇಲಿ ಏನ್ ನಮ್ದು ಏನ್ ಕಿರಿಕ್ ಏನೂ ಇಲ್ಲ ಸರ್, ಚೆನ್ನಾಗಿದ್ದ. ಆಮೇಲೆ ಇವಾಗ ಅದೇ ನಮ್ ಯಜಮಾನ್ರ ಎಲೆಕ್ಷನ್ ಅಲ್ಲಿ ಗೆದ್ರಲ್ಲ, ಗೆದ್ಮೇಲೆ ಗೆದ್ದು ಒಂದ್ ವರ್ಷ 9 ತಿಂಗಳಾಗಿತ್ತು ಸರ್. ನನಗೆ ಆಪರೇಷನ್ ಆಯ್ತು. ಏನಕ್ಕೆ? ಪಿತ್ತಕೋಶದಲ್ಲಿ ಕಲ್ಲೈತೆ ಅಂತ ಆಪರೇಷನ್ ಆಗ್ಬೇಕು ಅಂದ್ರೆ ಸರ್. ನಿಮಗ? ಹಾ ಓಕೆ. ಮಾಡ್ಕೊಂಡೆ ಸರ್. ಅದು ಆಪರೇಷನ್ ಮಾಡ್ಸಿದ್ರು ನಮ್ಮನೆಯವ್ರು. ಆಮೇಲೆ ನಮ್ಮನೆಯವ್ರಿಗೂ ಆಪರೇಷನ್ ಆಗ್ಬೇಕು ಅಂದ್ರೆ ಸರ್. ಅವ್ರಿಗೇನಾಗಿತ್ತು? ಅವ್ರಿಗೂ ಹರ್ನಿಯಾ? ಹಾ, ಅವ್ರಿಗೂ ಮಾಡಿಸ್ತ ಸರ್. ಓಕೆ. ಆಮೇಲೆ ಮತ್ತೆ ನಮ್ಮ ಮಗನ್ಗೆ ಆಪರೇಷನ್ ಆಗ್ಬೇಕು ಅಂದ್ರೆ ಸರ್, ಅವನು ಚಿಕ್ಕನು, ಅವ್ರಿಗೇನಾಗಿತ್ತು? ಅವನ್ಗೂ ಅರುಣ್ಯಸ್ನೇ ಸರ್. ಅಯ್ಯೋ ದೇವ್ರೆ, ಎಲ್ಲಾರ್ಗು ಹೆಂಗಾಯ್ತವ ಅದು? ಗೊತ್ತಿಲ್ಲ ಸರ್, ನಮ್ಮ ಹಣ ಬರ್ಲಿ. ಇಲ್ಲಿ ಅದೇನು ಹರ್ನಿಯಾ, ಅದೇನು ಮಾರಣಾಂತಿಕವಲ್ಲ. ಅದೇ ಸರಿ ಗೊತ್ತು ಸರ್. ನಾನು ಇವಕ್ಕೆ ಯಾವಕ್ಕೂ ಎದ್ರಲಿಲ್ಲ ಸರ್. ಕಷ್ಟಪಟ್ಟು ದುಃಖನ ಅರ್ಗಿಸ್ಕೊಳಕ್ ಆಗಲ್ಲ, ಆದ್ರೆ ಕಷ್ಟನ ಎಲ್ಲಾನು ಎದ್ರಿಸ್ಕೊಂಡು ಎಲ್ಲಾನು ಒಂದೊಂದ್ ಹುಷಾರ್ ಮಾಡ್ಕೊಂಡು ಸರ್ ಎಲ್ಲ. ಅಂದ್ರೆ ಅಪೆಂಡಿಕ್ಸ್ ತಾನೇ ಅದು? ಅಲ್ಲೆಲ್ಲ ಅರುಣೆ. ಓಕೆ ಓಕೆ. ಕಿಬ್ಬಟ್ಟ ಬಿಟ್ಟು ಕೆಳಗಡೆ ಮಾಡ್ತಾರೆ ಸರ್. ನಿಮ್ಗೆ, ನಿಮ್ ಗಂಡನಿಗೆ, ಮಗುಗೆ 3 ಜನಕ್ಕೂ ಆಪರೇಷನ್ ಆಯ್ತು. ಹೇಗೋ ದೇವ್ರ ದಯಿಂದ ಎತ್ತರಿಸ್ಕೊಂಡ್ರಿ, ಮತ್ತೆ ರಿಕವರ್ ಆದ್ರಿ? ಎತ್ತರಿಸ್ಕೊಂಡೆ ಸರ್. 3 ತಿಂಗಳಾಗಿತ್ತು ನಮ್ ಪಾಪ ಆಪರೇಷನ್ ಮಾಡಿಸ್ಕೊಂಡು. ಇವನು 4 ತಿಂಗಳಾಗಿತ್ತು. ಇವ್ರು ನಮ್ಮ ಮನೆಯವ್ರು ಎಲೆಕ್ಷನ್ ಅಲ್ಲಿ ಗೆದ್ದಿದ್ರಲ್ಲ ಸರ್, ಅವರು ಊರ್ನರು ಅದಕ್ಕೆ ಇದಕ್ಕೆ ಅಂತ ಎಲ್ಲದಕ್ಕೂ ಕರಿಯರು. ಇವ್ರು ಮೊದ್ಲೆಲ್ಲ ಮನೆ ಜಮೀನು ಹೊಲ ಬಿಟ್ರೆ ಇನ್ನೆಲ್ಲೂ ಹೋಗ್ತಿರ್ಲಿಲ್ಲ ಸರ್, ಮನೆ ಹತ್ರನೇ ಇರ್ತಿದ್ದು. ಅವ್ರು ಎಲೆಕ್ಷನ್ ಅಲ್ಲಿ ಗೆದ್ಮೇಲೆ ಅಲ್ಲಿ ಹೋಯ್ತಾರಲ್ಲ ಅಂದ್ಬಿಟ್ಟು ನಾವು ಕೈಲದಿದ್ ಕೆಲ್ಸ ಎಲ್ಲಾನು ಮಾಡಿನಿ ಸರ್. ಮನೇಲಿ ದನ ಕರ ಎಲ್ಲ ಇದ್ದು. ಇನ್ನೊಂದ್ ವರ್ಷ ಅಲ್ವಾ, ಇನ್ನೇನ್ ಮುಗಿಯಕ್ ಬರ್ತಲ್ಲ, ಇನ್ನೊಂದ್ ವರ್ಷ ಅಲ್ವಾ, ಹೆಂಗಾದ್ರು ವನವಾಸ ಮಾಡೋಣ, ಕೆಲ್ಸ ಮಾಡ್ಕೊಳ್ಳೋಣ. ಅವ್ರು ಈಗ ಓಟ್ ಹಾಕ್ಯಾರೆ, ನಾವ್ ಹೋಗ್ದೋದ್ರೆ ಏನಂತಾರೆ ಅಂದ್ಬಿಟ್ಟು ಎಲ್ಲಾ ಕೆಲ್ಸನೂ ಮಾಡೀನಿ ಸರ್. ಇವಾಗ ನಮ್ ಪಾಪಂಗ ಆಪರೇಷನ್ ಆಯ್ತು. ಅವನ್ಗ ಆಪರೇಷನ್ ಆಗಿ 4 ತಿಂಗಳಾಯ್ತು ಸರ್. 4 ತಿಂಗಳಾದ್ಮೇಲೆ ಅದೇ ಊರಲ್ಲಿ ಅದೇ ಓಟ್ ಹಾಕ್ಯಾರೆ ಅಂದ್ಬಿಟ್ಟು ಒಬ್ಬ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದ ಸರ್ ನಮ್ಮೂರಲ್ಲಿ. ಒಬ್ಬ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ರು. ಅಂದ್ರೆ ಅದು ಬೇರೆ, ಅದು ಮಾಮೂಲಿ, ಏನೋ ಒಂದು ಆಕ್ಸಿಡೆಂಟ್ ತೀರೋಗಿದ್ರಲ್ಲ, ಅವ್ರಿಗೆ ಇವ್ರನ್ನ ಜಾಮೀನ್ ಸೇರ್ಸಿದ್ರು ಸರ್ ಸಾಕ್ಷಿಗೆ. ಓಕೆ ಓಕೆ. ಸಾಕ್ಷಿ ಹೆಂಗೆ ಅಲ್ಲಿ? ಅದು ಯಾರು ಆಕ್ಸಿಡೆಂಟ್ ಮಾಡಿದ್ರೆ ಇವ್ರು ಯಾಕೆ ಸಾಕ್ಷಿ ಹೋದ್ರು? ಸಾಕ್ಷಿಗೆ ಹೇಳ್ಬೇಕು, ಓಟ್ ಹಾಕಿದ್ವೆಲ್ಲ ಹೆಲ್ಪ್ ಮಾಡಿ, ನೀವು ಸಾಕ್ಷಿ ಸೇರ್ಸ್ತೀವಿ ನಿಮ್ನ ಹೇಳ್ಬೇಕು, ಹೇಳಿ ಬಂದು ಕೋರ್ಟಿಗೆ ಅಂತ ಏನೋ ಮಾಡಿದ್ರಂತ. ನನ್ಗೂ ಆಕ್ಸಿಡೆಂಟ್ ಆಗಿದ್ದವನ್ ಕಡೆಗೂ ಆಕ್ಸಿಡೆಂಟ್ ಮಾಡಿದ್ದವನ್ ಸತ್ತೋಗಿದ್ನಲ್ಲ ಆಗಿ. ಓಕೆ ಓಕೆ. ಅವ್ರಿಗೇನು ಪರಿಹಾರ ಪಡ್ಕೊಳ್ಳೋ ನಿಟ್ಟಿನಲ್ಲಿ? ಹೌದು ಸರ್. ಅವ್ರು ಹೆಲ್ಪ್ ಮಾಡ್ಯಾರಲ್ಲ, ಓಟ್ ಹಾಕಿದ್ರೆ ಅಂತಾರ. 80 ವರ್ಷ ಊರಿನ ಹಿರಿಯರು, ಊರಿನ ಯಜಮಾನ್ರು ಮುಂದೆ ಇಂತರ್ನ ಗೆಲ್ಸಾರೆ ಅಂದ್ರೆ ಒಂದು ಹೆಮ್ಮೆ ಅಲ್ವಾ ಸರ್.
ಅವ್ರಿಗೆ ನಾವು ಸ್ವಲ್ಪ ಕಷ್ಟ ಕಾಬೇಕು ಅಂತ. ಆಗ್ಬೇಕಲ್ವಾ ಸರ್, ಇವಾಗ ಎಲೆಕ್ಷನ್ ಅಲ್ಲಿ ಗೆದ್ಮೇಲೆ ಒಬ್ರು ಎಲ್ಪಿಗ್ ಆಗ್ಬೇಕಲ್ವಾ ಸರ್. ನಾನು ಹಿಂಗೆ ಹೋಗ್ ಬರ್ಲಿ ಬಿಡು ಅಂದ್ಬಿಟ್ಟು ಹಿಂಗೆ ಅಂತ ನಮ್ಗೆ ಏನ್ ಗೊತ್ತು ಸರ್, ಹೆಂಗಸರಿಗೆ ಮನೇಲಿರೋರಿಗೆ. ಹೋದ್ರು ಹೋಗಿಬಿಟ್ಟು ಅಲ್ಲಿ ಎಲ್ಲ ಅವ್ರದ್ದೆಲ್ಲ ಕೇಸ್ ಎಲ್ಲ ಮುಗೀತಂತೆ ಸರ್ ಕೋರ್ಟಲ್ಲಿ. ಇನ್ನು ಎಲ್ಲ ಮುಗಿದ್ಮೇಲೆ ಎಣ್ಣೆ ಕುಡಿಸ್ಬಿಟ್ಟಾರೆ ಸರ್ ಅವರು. ಯಾರು ಈ ಕರ್ಕೊಂಡು ಹೋಗಿದ್ದು? ಕರ್ಕೊಂಡೋಗಿದ್ದಾರೆ ಸರ್. ಅಂದ್ರೆ ಸತ್ತಂತ ಹುಡುಗನ್ ಕಡೆಯವರು. ಇವ್ರು ನಮ್ಮನೆಯವ್ರು ಅವ್ರು ಯಾವತ್ಲ ಒಂದೊಂದ್ ದಿನ ಕುಡಿಯೋರು, ಡೈಲಿ ಏನ್ ಅವ್ರು ಎಣ್ಣೆ ಕುಡಿತಿದ್ದಿಲ್ಲ ಸರ್. ಅವರು ಯಾಕೆ ಏನೋ ಆಕ್ಸಿಡೆಂಟ್ ಆಗಿಲ್ಲ, ಅವರು ಬಿದ್ದು ಅಲ್ಲಿ ಕಣ್ ಮುಚ್ಬಿಟ್ರು ಸರ್ ಅವರು. ಅಲ್ಲ, ಈಗ ಕುಡಿಸಿದ್ರು ಅಂದ್ರೆ ಏನಾಯ್ತು? ಕುಡ್ಸಿರು ಬಿಟ್ರು, ಅವ್ರಿಬ್ರು ಬೈಕಲ್ ಬಂದ್ರು. ಕುಡಿಸ್ತವ್ರು ಇವ್ರು ಒಂದ್ ಸಪರೇಟ್ ಬೈಕ್. ಇವ್ರು ನಮ್ಮನೆ ಬೈಕಲ್ಲಿ ಸಪರೇಟ್ ಬಂದ್ರು. ಅಲ್ಲಿ ಬರ್ಬೇಕಾದ್ರೆ ಯಾಕೆ ಏನು ಟಚ್ ಮಾಡಿಲ್ಲ ಸರ್ ಅವರು. ಕುಡ್ದಿರೋದವ್ರು ತಡ್ಕೊಳ್ನಾರ್ದನಿ ಯಾವ್ದೇನೇನ್ ಮಿಕ್ಸ್ ಮಾಡಿ ಕುಡ್ಸಿದ್ರು ಏನೋ ಗೊತ್ತಿಲ್ಲ ಸರ್ ಅವರು. ಬರೋದರಲ್ಲೇ ಬಿದ್ಬಿಟ್ಟಾರ ಬೈಕ್ ಎತ್ತಾಕೊಂಡು. ಅಂದ್ರೆ ಅವ್ರಿಗವ್ರೆ. ಆಮೇಲೆ ಅಲ್ಲಿಂದ ಹಾಸ್ಪಿಟ್ಲಿಗೆ ಯಾರೋ ಆಂಬುಲೆನ್ಸ್ ಅಲ್ಲಿ ಫೋನ್ ಮಾಡಿ ಕರ್ಕೊಂಡೋಗಿದ್ರು ಸರ್. ನಾವು ಯಾವತ್ತೂ ಕುಡಿತಿತ್ತಿಲ್ವಲ್ಲ, ರಪ್ಪ ಅಂದ್ರೆ ಸಖತ್ ಎದ್ರಿಗಳವ್ರು ಸರ್ ಅವರು. ಎದ್ರಿಕತಾರೆ, ಸುಮ್ನೆ ನಾಟಕ ಮಾಡ್ತೈತೆ ಆತರ ಬೈತಾರೆ, ಇನ್ನ ಮರ್ಯಾದೆ ಪ್ರಶ್ನೆ ಅಂತ ನಾಟಕ ಮಾಡ್ತಾರೆ. ಹುಷಾರಾಗುತ್ತೆ, 2 ದಿನ ಹಾಸ್ಪಿಟ್ಲಲ್ಲಿ ಇದ್ದು ಹೋಗೋಣ ಅಂತ ತಿಳ್ಕೊಂಡೆ ಸರ್. ನೀವು ಹೋದ್ರಿ ಹಾಸ್ಪಿಟ್ಲಿಗೆ? ಹೌದು ಸರ್. ಅಲ್ಲಿಂದ ಹುಷಾರಾಗುತ್ತೆ ಅಂತ ನನಗೆ ಎಲ್ಲೂ ರಕ್ತ ಬ್ಲಡ್ ಎಲ್ಲೂ ಬಂದಿಲ್ಲ ಸರ್, ತಲೆಗೆ ಏಟಾಗಿದೆ. ಅಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ಅವ್ರು ಇಲ್ಲ ಆಗೋದಿಲ್ಲ, ಬೆಂಗಳೂರಿಗೆ ಕರ್ಕೊಂಡೋಗಿ ಅಂದ್ರು ಸರ್. ಬೆಂಗಳೂರಲ್ಲಿ ನಿಮ್ ಮನ್ಸಿಗೆ ಕರ್ಕೊಂಡೋದು ಸರ್. ಅಲ್ಲಿ ಅವ್ರ ಒಳಗಡೆ ಕಳ್ಳಿಲ್ಲ ಸರ್ ಅವರು. ಜಾಗ ಇಲ್ಲ, ಪೇಷಂಟ್ ಬೆಡ್ ಇಲ್ಲ, ಹಂಗೆ ಅಂತ. ಅಂದ್ರೆ ಆ ಟೈಮ್ ಸ್ವಲ್ಪ ಆಸ್ಪತ್ರೆಗಳಿಗೆ ಅವಾಂತರ ಆಗಿತ್ತಲ್ಲ, ಆ ಸಮಯನ? ಇಲ್ಲ ಸರಿ, ಹೋದ ವರ್ಷ ಗೌರಿ ಹಬ್ಬದ ದಿವಸನೇ ಸರ್ ಈ ತರ ಆಗಿದ್ದು. ಓಕೆ, ನೀವು ನಿಮಾನ್ಸಿ ಕರ್ಕೊಂಡು ಹೋದಾಗ ಜಾಗ ಇಲ್ಲ ಅಂತ ಒಳಗಡೆ ಸೇರಿಸ್ಲಿಲ್ವಾ? ಬೆಡ್ ಇಲ್ಲ ಅಂತ ಸೇರಿಸ್ಲಿಲ್ಲ ಸರ್. ಆಮೇಲೆ ಅದೇ ಅದು ಬೇರೆ ಹಾಸ್ಪಿಟ್ಲಿಗೆ ಯಾರೋ ಕರ್ಕೊಂಡೋದು ಸರ್. ಅಲ್ಲೇ ಆಪರೇಷನ್ ಮಾಡಿಸ್ತೀವಿ ಅಂತ ದುಡ್ಡೆಲ್ಲಾನು ಕಟ್ಟಿಸ್ಕೊಂಡ್ರು ಸರ್ ಅವರು. ಆಮೇಲೆ 4 ಗಂಟೆಲಿ ಆಪರೇಷನ್ ಮಾಡ್ಬೇಕಾರೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಸತ್ತೋದ್ರು ಅವರು ಅಂತ ಹೇಳಿದ್ರು ಸರ್. ಹೌದಾ? ಹೌದು. ಬಟ್ ಆಪರೇಷನ್ ಮಾಡೋ ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಡಾಕ್ಟರ್ ಹೇಳಿದ್ದ, ಅಥವಾ ತರೋಕ್ಕಿಂತ ಮುಂಚೆನೆ ಅವರು? ಇಲ್ಲ ಸರ್, ಆಪರೇಷನ್ ಮಾಡ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರು ಸರ್ ಅವರು. ಬಟ್ ನೀವು ಅವರು ಆಸ್ಪತ್ರೆ ಒಳಗಡೆ ಹೋಗ್ಬೇಕಾದ್ರೆ ಅವ್ರು ಜೀವಂತವಾಗಿ ಇದ್ದಿದ್ ನೋಡಿದ್ರ ನೀವು? ಆಂಬುಲೆನ್ಸ್ ನಾನು ಇಲ್ಲಿಂದನೇ ನಮ್ಮೂರಿಂದನೇ ಹತ್ ಬಂದೆ ಸರ್. ಉಸಿರು ಮೇಕೆ ಹೊಡಿಯೋದು ಸರ್, ಉಸಿರಿತ್ತು ಸರ್. ಅವ್ರ ಹತ್ತಾರೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರು. ಬಟ್ ಅಲ್ಲಿ ನೀವು ಒಬ್ಬರೇ ಇದ್ದಿದ್ದ? ನಿಮ್ಮ ಮಾವ ಅವರು ಇದ್ದಿದ್ದೀರೆಲ್ಲ ಬಂದಿದ್ರ? ಇದ್ರು ಸರ್, ನಮ್ ಕಡೆ ಇವ್ರ ಕಡೆ ಎಲ್ಲ ದೊಡ್ಡ ಬಳಗ ಸರ್ ಅವರು. ಎಲ್ಲ ಬಂದಿದ್ರು. ಅಂದ್ರೆ ಅವರು ಏನಾರು ದೇವ್ರು ಒಂದ್ ಬದುಕ ಅವಕಾಶನ ಒಂದ್ಸಲನು ಕೊಡ್ಲಿಲ್ಲ ಸರ್. ಅವ್ರು ಒಂದ್ಸಲನಾರು ಕೊಟ್ಟಿದ್ರು, ಅವ್ರು ತಿಳ್ಕೊಂಡ್ ಬದುಕಿರೋರು. ತಪ್ಪು ಇನ್ನೊಂದ್ಸಲ ಮಾಡ್ತಿರ್ಲಿಲ್ವೇನೋ. ಈ ತರ ಎಲ್ಲ ಒಂಥರ ಕಷ್ಟ ಕೊಟ್ಟ, ಇವಾಗ ಕೊನೆಗ್ ದುಃಖ ಕೊಟ್ಟ. ಎಂತ ಚಿಕ್ಕ ಮಕ್ಳು ಬೈದ್ರು ಸಹಿತ ಅವ್ರಿಗೆ ಒಂದ್ ಮಾತಿನ ತಿಳ್ಕೊಂಡ್ ಮಾತಾಡ್ತಿದ್ದಿಲ್ಲ ಸರ್ ಅವ್ರು. ಯಾರು? ನಮ್ ಯಜಮಾನ್ರು.
ಅಂದ್ರೆ ಯಾರಾದ್ರೂ ಏನೋ ಅಂದ್ರು ಕೂಡ ತಿರ್ಗಿ ಏನೋ ಮಾತಾಡದೆ ಮಾತಾಡ್ತಿರ್ಲಿಲ್ಲ ಸರ್ ಅವ್ರು. ಮೃದು ಸ್ವಭಾವ. ಎಂತ ಚಿಕ್ಕ ಮಕ್ಳು ಬೈದ್ರು ಸೈಲ ಏನ್ ಹಂಗ್ ಬೈತಿರಲ್ಲ ಅಂತ ಒಂದ್ ಮಾತು ಮಾತಾಡ್ತಿದ್ದಿಲ್ಲ ಸರ್ ಅವ್ರು. ಬಟ್ 2 ಮಕ್ಳಿದ್ದು. 2 ಮಕ್ಳು. ಒಂದ್ಸಲ ನಾವ್ ಯಾವ್ದನ್ನು ನಾನು ಜೀವನದಲ್ಲಿ ಯಾವ್ದಕ್ಕೂ ಆಸೆನೆ ಮಾಡಿದ್ದಿಲ್ಲ ಸರ್. ನನ್ ಗಂಡ ಟೈಮ್ ಊಟ ಆಗ್ತಾನೆ ಅಷ್ಟೇ ಸಾಕು ಅಂತ ನಾನು ಯಾವ್ದೊಂದ್ಕು ನಾನು ಆಸೆನ ಜೀವನದಲ್ಲಿ ಆಸೆನೆ ಇಟ್ಕೊಂಡಿದ್ದಿಲ್ಲ ಸರ್. ನಾನು ಆ ತರ ಇರ್ಬೇಕು, ಈ ತರ ಇರ್ಬೇಕು, ಒಳ್ಳೊಳ್ಳೆ ತಿನ್ಬೇಕು, ಒಳ್ಳೊಳ್ಳೆ ತೊಟ್ಕೊಂಡ್ ತಿರುಗ್ಬೇಕು, ಈ ತರ ಏನು ಆಸೆ ಇಟ್ಕೊಂಡಿದ್ದಿಲ್ಲ. ಇವತ್ತು ಆ ದುಃಖನೇ ಮರೆಯಕ್ ಆಯ್ತಿಲ್ಲ. ದಿನ ದಿನ ಯೋಚನೆ ಮಾಡಿ ಚಿಂತೆ ಮಾಡಿ ಬದುಕದ್ಕಿಂತ ಒಂದ್ಸಲ ದೇವ್ರೆ ಕರ್ಕೊಬಿಡಪ್ಪ ಅನ್ನೋಷ್ಟು ಸಂಕಟ. ಒಬ್ಳಿಗೆ 12 ವರ್ಷ, ಒಬ್ಬಂಗೆ 8 ವರ್ಷ, 9 ವರ್ಷ. ಇಬ್ರು ಗಂಡ್ ಮಕ್ಳ? ಒಬ್ಬ ಮಗಳು, ಒಬ್ಬ ಮಗ. ಬಟ್ ಅದಕ್ಕೆ ಕಾರಣ ಹುಡುಕಿದ್ ನಿಮ್ಗೆ ಆಮೇಲೆ ಗೊತ್ತಾಯ್ತಾ ಅಥವಾ ಮುಂಚೆನೆ ಗೊತ್ತಿತ್ತ? ಏನಕ್ಕೆ ಸರ್? ಅಂದ್ರೆ ಇಲ್ಲಿ ಯಾರು ಎಣ್ಣೆ ಕುಡಿಸಿ ಹಿಂಗಾಗಿರೋದು ಅನ್ಕೊಂಡ್ರ ಅಥವಾ ಬೇರೆ? ನಮಗೆ ಅಲ್ಲಿಗೆ ಹೋಗೋವರ್ಗು, ಬೆಂಗಳೂರಿಗೆ ಹೋಗೋವರ್ಗು ಗೊತ್ತೇ ಇಲ್ಲ ಸರ್. ಹಿಂಗೆ ಎಣ್ಣೆ ಕುಡ್ಸ್ಯಾರ ಅನ್ನೋದೇ ನಮಗ್ ಗೊತ್ತಿಲ್ಲ. ಎಣ್ಣೆ ಕುಡ್ಸಿದ್ರಲ್ಲ ಸರ್, ಅವ್ರ ಜೊತೆ ಇನ್ನೊಬ್ಬ, ಅದೇ ಸಾಕ್ಷಿ ಹೇಳಕ್ ಇನ್ನೊಬ್ಬ ಸೇರ್ಸಿದ್ರಲ್ಲ, ಅವನ್ ಏನ್ ಮಾಡಿದ್ದ ಗೊತ್ತಾ ಸರ್? ಇವಾಗೊಂದ್ 2 ವರ್ಷ 3 ವರ್ಷದಲ್ಲಿ ನಮ್ಮ ಮನೆ ತಕ್ಕೆ ಮುಚ್ಚ ತಗೊಂಡ್ ಬಂದಿದ್ದ ಸರ್. ಯಾರು? ಅದೇ ಸಾಕ್ಷಿ ಇಬ್ರು ಸೇರಿಸ್ತಾರಲ್ಲ ಅವನು. ನಿಮ್ಮೂರವನೇ? ನಮ್ಮೂರನೇ. ಹಂಗೆ ಹಿಂಗೆ ನನ್ನ ಇಟ್ಟು ಏನ್ ಕೆಟ್ಟ ಮಾತಂದಿದ್ಯಾ ನೀನು ಅಂದ್ರೆ ಈ ವಿಚಾರ ಅಲ್ಲ, ಬೇರೆ ಏನೋ ಅವ್ರ ಹೆಂಡತಿಗೆ ಅಂದಿದ್ದಾರೆ ಅಂತ ಅಂತ ಒಂದ್ಸಲ ಬಂದಿದ್ದ ಸರ್. ಈಗ 1-2 ವರ್ಷದಲ್ಲಿ. ನಿಮ್ಮ ಮನೆಯವ್ರು ಏನಂದಿದ್ರು? ಇವ್ರು ನಾನೇನು ತಪ್ಪು ಮಾಡಿಲ್ಲ, ಒಂದಿನ ಇಲ್ಲ ಒಂದಿನ ನಿಜ ಗೊತ್ತಾಗುತ್ತೆ, ನಾನೇನು ತಪ್ಪು ಮಾಡಿಲ್ಲ. ಇವ್ರು ಯಾರು ಏನಂದ್ರು ಒಂದ್ ಸ್ವಲ್ಪ ನಿಧಾನ, ತಾಳ್ಮೆ, ಏನಂದ್ರು ಅನಿಸ್ಕೊಂಡು, ತಪ್ಪು ಮಾಡದೇ ಇದ್ರು ಅನಿಸ್ಕೊಂಡು ಸುಮ್ಮನ್ ಬರೋರು ಸರ್ ಇವ್ರು. ಒಂದಿನ ಗೊತ್ತಾಗುತ್ತೆ, ನೀವ್ ತಪ್ಪು ಮಾಡಿದೀರ ಅಂತ ನಾನು ಇವ್ರನ್ನ ಬೈಯೋದಕ್ಕೆ ಇವ್ರು ಆತರ ಅಂದ್ರು. ಒಂದಿನ ನಿಜ ಗೊತ್ತಾಗುತ್ತೆ, ಅವನೇ ನಮ್ಮ ಹತ್ರಕ್ ಒಂದ್ಸಲ ಬರ್ತಾನೆ, ನಾನ್ ತಪ್ಪು ಮಾಡಿಲ್ಲ, ನಾನೇನು ಅಂದಿಲ್ಲ, ಸುಮ್ನೆ ಏನೋ ತಮಾಷೆ ಮಾಡ್ದೆ ಅಷ್ಟೇನೆಯ ಅಂತ. ಅದ್ನೇ ಮಚ್ಚರ ಇಟ್ಕೊಂಡು ಏನೋ ಮಾಡಿರ್ಬೋದು ಸರ್ ಅವನು. ಓಹೋ, ಅಂದ್ರೆ ಅಲ್ಲಿ ಕುಡಿಸಿದವನು ಇಲ್ಲಿ ಮಚ್ಚಿಡ್ಕೊಂಡ್ ಇಬ್ರು, ಇವನು? ಹೌದು ಸರ್. ಅಲ್ಲಿ ಮಚ್ಚು ಬದ್ಲು ಅಲ್ಲಿ ಏನೋ ಎಣ್ಣೆ ಕುಡಿಸಿದಾನೆ ಅಂತಲ್ಲ? ಹೌದು ಸರ್. ಏನೇನೋ ಮಿಕ್ಸ್ ಮಾಡಿ ಇವ್ರು ಅಂದ್ರೆ ಡೈಲಿ ಉಪಯೋಗಿಸ್ತಿಲ್ವಲ್ ಸರ್ ಇವ್ರು. 2 ತರ 3 ತರ ಎಣ್ಣೆ ಮಿಕ್ಸ್ ಮಾಡಿ ಕುಡ್ಸಿ, ಈ ತರ ಏನಾರ ಆಗ್ಲಿ, ಬೀಳಕಾರ ಬೀಳಿ, ಸತ್ತೋಗ್ಲಿ ಅಂತ ಈ ತರ ಮಾಡ್ಬಿಟ್ ಬಂದ್ರು ಇವ್ರಿಬ್ರು. ಒಂದ್ ಬೈಕಲ್ಲಿ ಬಂದ್ರು ಸರ್. ಬಿದ್ದ ತಕ್ಷಣ ತಲೆಗೆ ಪೆಟ್ಟಾಗಿದೆ? ತಲೆಗೆ ಪೆಟ್ಟಾಗೈತೆ ಸರ್. ಹೆಲ್ಮೆಟ್ ಹಾಕಿರ್ಲಿಲ್ವಾ? ಇಲ್ಲ ಸರ್, ಹೆಲ್ಮೆಟ್ ಹಾಕಿದ್ದಿಲ್ಲ. ಎಲ್ಲ ಸೇರ್ ತಿನ್ಕೊಂಡ್ರು. ಅವ್ರಿಗೆ ಅಷ್ಟೊಂದ್ ದ್ವೇಷ ಇದ್ದಿದ್ರೆ 4 ಏಟು ಹೊಡೆದ್ರು ಹೊಡಿಸ್ಕೊಳ್ಳೋರು ಸರ್ ಅವರು.
ನಾ ಗೆದ್ದಿದ್ದೀನಿ ಅನ್ನೋ ತರನೇ ಅವ್ರು ಊರೊಳಗ್ ಒಬ್ರ ಕೈಲೂ ಮಾತಾಡ್ತಿರ್ಲಿಲ್ಲ ಸರ್ ಅವ್ರು. ಹ್ಮ್ ಎಲ್ಲರನು ಅಮ್ಮ ಅಪ್ಪ ಅಣ್ಣ ಈ ತರನೇ ಅವ್ರು ಮಾತಾಡ್ತಿದ್ದು. ಬಟ್ ಅದೆಲ್ಲ ಗೊತ್ತಾದ್ಮೇಲೆ ಕೇಳಿದ್ರ ನೀವು? ಯಾರನ್ನ ಸರ್? ಹಾ ಒಂದಿನ ನಾನ್ ಹಿಡ್ಕೊಂಡ್ ಹೊಡ್ದೆ ಸರ್ ಅವ್ರಿಗೆ. ಹ್ಮ್ ನಾನು ಒಬ್ಬರ ಕೈಲಿ ಒಂದ್ ಮಾತು, ಒಬ್ರು ಗಂಡಸ್ರ ಕೈಲಿ ನಾನು ಒಂದಿನನು ನಾವು ಮಾತಾಡಕಂಗೆಲ್ಲ ಹೋಗ್ತಿರ್ಲಿಲ್ಲ ಸರ್ ನಾವು. ಹ್ಮ್ ಒಂದ್ಸಲ ಊರೊಳಗೆ ನಮ್ದು ತೋಟದ ಮನೆ ಅಲ್ವಾ, ಹ್ಮ್ ಹೆಬ್ಬೆಟ್ ಕೊಡಕ್ ಅಕ್ಕಿಗೆ ಅಂದ್ಬಿಟ್ಟು ಹೋಗಿದ್ದೆ ಸರ್. ಹ್ಮ್ ಅವಾಗ ಅವನು ಅದೇ ಮುಚ್ಚ ತಗೊಂಬಂದಿದ್ನಲ್ಲ, ಹ್ಮ್ ಅವನು ಅಲ್ಲೇ ಅವನು ಹೆಬ್ಬೆಟ್ ಕೊಡಕ್ ಬಂದಿದ್ದ. ಹ್ಮ್ ನನ್ ಗಂಡ ಏನ್ ಮಾಡಿದ್ದ ಅಂತ ಈ ತರ ಮಾಡ್ದೆ. ಒಂದ್ ಬೆಂಕಿ ಪಟ್ನನು ಸಹಿತ ಇನ್ನೊಬ್ರನ್ನ ತರ ದಮ್ಮಯ್ಯ ಅನ್ನಂಗ್ ಮಾಡ್ದ. ಎಲ್ಲಾರ್ನು ದಮ್ಮಯ್ಯ ಅನ್ನಂಗ್ ಮಾಡ್ದಿಲ್ಲ. ನಾನ್ ಏನ್ ನಿನ್ ಮಾಡಿದ್ದೆ, ನನ್ ಗಂಡ ಏನ್ ಮಾಡಿದ್ದ ನಿನ್ಗೆ ಅಂತದ. ಇವತ್ತು ಈ ತರ ಮಾಡ್ಬಿಟ್ರಲ್ಲ ನಮ್ಮ ಮನೇನ ಅಂತ ಎಡೇಟ್ ಹೊಡೆದೆ ಸರ್ ಅವನ್ಗೆ, ಕೆಪಾಲ್ಕೆ ನನ್ ಒಂದ್ ಏಟ. ಹ್ಮ್ ಯಾರು ಊರಿ 100 ಜನ 150 ಜನ ಇದ್ರು ಸರ್. ಹ್ಮ್ ಅವ್ರೆಲ್ಲ ನಾವ್ ಹೆಂಗೆ ಹೆಣ್ಮಗ್ಳು ಅನ್ನೋದು ಅವ್ರಿಗೆಲ್ಲ ಗೊತ್ತು ಸರ್. ಹ್ಮ್ ಅವಳ ಕಷ್ಟಕ್ಕೆ ಅವಳ ನೋವಿಗೆ ಅವ್ರು ಕರ್ಕೊಂಡೋಗ ಅವತ್ತ ಆ ತರ ಮಾಡ್ದಿದ್ರ ಆ ಹುಡ್ಗಿ ಹಾಕಂಗ್ ಹೊಡಿಯೋದು ಅಂದ್ಬಿಟ್ಟು ಯಾರು ಒಬ್ರು ಸಹಿತ ಮುಂದ್ ಬರ್ಲಿಲ್ಲ ಸರ್. ಹ್ಮ್ ಇವತ್ತು ನಾ ಕೇಟ್ ಹೊಡ್ದಿದ್ರಿ ಇವತ್ತು ನಮ್ ಮನೆ ಉಳಿಯೋದಲ್ಲ ಸರ್. ಆತ ಏನ್ ಹೇಳ್ದ? ನಾನೇನು ಮಾತಾಡ್ಲಿಲ್ಲ. ಹಾಗಾಗಿ ನೀವ್ ಅಂದ್ಕೊಂಡಿದ್ದೀರಾ ಅವರೇ ಏನೋ ಈ ತರದ್ದು ಬೆರೆಸೇನೋ ಕೊಟ್ಟಾರೆ ಅಂತ? ಹೌದು ಸರ್. ಅವ್ರ ತಂದೆ ತಾಯಿ ಎಲ್ಲ ಈ ವಿಚಾರದಲ್ಲಿ ದುಃಖದಲ್ಲಿದ್ದಾರೆ. ಹೌದು ಸರ್. ಮಕ್ಕಳಿಗೆ ಇದ್ರ ಅರಿವು ಇದೆಯಾ? ನಮ್ ಮಕ್ಳಿಗ ಹ್ಮ್ ಅಷ್ಟಾಗ ಅವ್ರು ಗೊತ್ತಾಗೋದಿಲ್ಲ ಸರ್ ಮಕ್ಳಿಗೆ. ಬಟ್ ತಂದೆ ಇಲ್ಲದಿರುವ ಈ ಸ್ಥಿತಿಯನ್ನ ಅವರು ಹೇಗ್ ನಿಭಾಯಿಸ್ತಾರೆ? ಅಂದ್ರೆ ಕೇಳ್ತಾರ ಅಥವಾ ಏನು? ಅವನ್ ಚಿಕ್ಕನು ಕೇಳ್ತಾನೆ ಸರ್, ಕೇಳ್ತಾನೆ. ನಾನೇನಾರು ಅಳ್ತಾ ಇದ್ರೆ ಅಪ್ಪ ಸತ್ತೋಯ್ತಲ್ಲ ಇನ್ನೊಂದ್ಸಲಿ ಬತ್ತದ ಅಮ್ಮ ಯಾಕೆ ಅಳ್ತೀಯ ಅಂತ ಅವನ್ ಮುಂದಗಡೆ ನಾನು ಅಳಂಗಿಲ್ಲ ಸರ್. ಹ್ಮ್ ಅವನು ಯಾವಾಗ್ಲೂ ಅವ್ರ ಅಪ್ಪನ ಜಾಸ್ತಿ ಹಚ್ಕೊಂಡಿದ್ದು ಸರ್. ಹ್ಮ್ ಅಪ್ಪ ಸತ್ತೋಯ್ತಲ್ಲ ಮತ್ತೆ ಬರುತ್ತಮ್ಮ ತಾನು ಅಳ್ತೀಯ ನೀನು ಹತ್ರ ನನ್ ಜೊತೆ ಮಾತಾಡ್ಬಿಡ ಅಂತ ಮನಿಸ್ಕತಾನೆ ಸರ್ ನನ್ ಕೈಲಿ. ಹ್ಮ್ ಈ ಯಾರ ಪರವಾಗಿ ಸಾಕ್ಷಿಗೆ ಹೋಗಿದ್ರಲ್ಲ ಆ ಕೇಸ್ ಇತ್ಯರ್ಥ ಆಯ್ತಾ? ಅವ್ರದ್ದು ಅದೇನೋ 1,30,30,00,000 ಏನೋ ಬತ್ತ ಸರ್ ಅವ್ರದ್ದು. ಅವನೇನೋ ಕಂಪ್ನಿಲಿ ಬೆಂಗಳೂರಲ್ಲಿ ಇದ್ನಂತೆ ಸರ್. ಅದಕ್ಕೆ ಅವನಿಗೆ 1,30,30,00,000 ಡಿಕ್ಲೇರ್ ಆಯ್ತಂತೆ ಸರ್. ಆಯ್ತಪ್ಪ. ಅವ್ರು ಹೇಳ್ತಾರೆ ಕರ್ಕೊಂಡೋಗಿದ್ರಲ್ಲ ಅದೇ ಆಕ್ಸಿಡೆಂಟ್ ಆಯ್ತಲ್ಲ, ಅವ್ರು ಹೇಳ್ತಾರೆ ನಾನು ಬೇರೆಯವ್ರ ಕೈಲಿ ನಮ್ ಕೈಲೆಲ್ಲ ನಾನು ಇಬ್ಬರುವೆ ಮನಿಸ್ಕೊಂಡಿದ್ರಲ್ಲ ಅವ್ರನ್ನ ರಾಜಿ ಮಾಡಕ್ ಹೋಗಿದ್ದೆ ಅಂತ ಎಣ್ಣೆ ಕುಡ್ಸಿ ರಾಜಿ ಮಾಡಕ್ ಕರ್ಕೊಂಡೋಗಿದ್ನಂತೆ ಸರ್ ಅವನು. ಯಾರಿಬ್ರು ಮುನ್ಸ್ಕೊಂಡಿದ್ರು? ಅದೇ ತಗೋ ಬಂದಿದ್ನಲ್ ಸರ್ ಇನ್ನೊಬ್ರು ಸಾಕ್ಷಿ ಹೇಳಕ್ಕೆ. ಅವರು ನಿಮ್ಮ ಯಜಮಾನ್ರು ಮುನ್ಸ್ಕೊಂಡಿದ್ರಲ್ಲ, ಅವ್ರನ್ನ ಒಂದು ಮಾಡ್ಲಿಕ್ಕೆ ಮೂರ್ದೇವನ್ ಯಾರು? ಅದೇ ಆಕ್ಸಿಡೆಂಟ್ ಆಯ್ತಲ್ಲ ಅವ್ರ ಮನೇನು. ಓಹೋ, ಇವ್ರಿಬ್ರು ಸಾಕ್ಷಿಗಳೇ? ಇಬ್ರು ಅವ್ರ ಮನೆಯವರಲ್ಲ? ಮನೆಯವ್ರು ಹೇಳಂಗಿಲ್ವಲ್ಲ ಸರ್ ಸಾಕ್ಷಿನ. ಓಕೆ. ಆ ಸತ್ತೋಗಿದ್ದವ್ರ ಮನೆಯವರು ಇವ್ರಿಬ್ರನ್ನ ನಮ್ ಪರ ಬಂದವ್ರೆ, ಇವ್ರಿಬ್ರು ಚೆನ್ನಾಗಿರ್ಲಿ ಅಂತ ಅದಕ್ಕೆ ಕುಡಿಸೋದು. ಹೌದು ಸರ್.
ಇವತ್ತು ಚಿಕ್ಕ ಪುಟ್ಲ ಮಕ್ಳು ಕಟ್ಕೊಂಡು ಜಮೀನಲ್ಲಿ ಒಂದ್ ಆಳು ಯಾರು ಬರೋದಿಲ್ಲ ಸರ್. ಎಲ್ಲದಕ್ಕಿನ್ನೊಬ್ರನ್ನ ದಮ್ಮಯ್ಯ ಅನ್ಬೇಕು ಸರ್ ನಾನು. ಇವರಿದ್ದಾಗ ಮನೆಗೆ ತುಂಬಾ ಜನ ಎಲ್ಲ ಬರ್ತಾ ಇದ್ರು. ಬರೋರು ಸರ್, ತುಂಬಾ ಜನ ಬರೋರು. ಈಗ ಯಾರು ಬರೋದಿಲ್ಲ ಸರ್. ಇಷ್ಟೇ ಜಗತ್ತು. ಹೌದು ಸರ್, ನಾನು ಎಷ್ಟು ಹೇಳಿನಿ ಅಂತ ಸರ್. ಮೊದ್ಲು ಮನೆಯದ್ ನೋಡ್ಕೇಳಿ, ಮೊದ್ಲು ಮನೆಯವ್ರಾಗ್ಬೇಕು. ಅವರು ಅಧಿಕಾರ ಇರೋ ತನಕ ಮಾತ್ರ ಬರ್ತಾರೆ. ಅವ್ರ ಆಮೇಲೆ ಲಾಸ್ಟಿಗೆ ಯಾರು ಅಂತಲೇ ತಿರಿ ನೋಡಕಲ್ಲ ಅವರು. ಮೊದ್ಲು ನಿಮ್ ಹೆಂಡತಿ ನಿಮ್ ಮಕ್ಳನ್ನ ನೋಡ್ಕೇಳಿ ಅಂತ ಯಾವಾಗ್ಲೂ ನಾನು ಹೇಳಿನಿ ಸರ್. ಅವ್ರೆಷ್ಟ್ ಹೇಳಿದ್ರು ಅವರು ಕೊನೆಗೆ ನನ್ ಮಾತ್ ಕೇಳಲೇ ಇಲ್ಲ. ಅಂದ್ರೆ ನನ್ ಗಂಡನಾದ್ರು ನಾನ್ ಚೆನ್ನಾಗ್ ನೋಡ್ಕತೇನೆ ಅನ್ನೊಂದ್ ನಂಬಿಕೆಯಲ್ಲಿ ಇಷ್ಟು ವರ್ಷ ನಮ್ ದೊಡ್ಡ ಕುಟುಂಬದೊಳಗೆ ಎಲ್ಲಾನು ಅನುಸರಿಸ್ಕೊಂಡು ಎಲ್ಲಾನು ನಿಭಾಯಿಸ್ಕೊಂಡು. ಅತ್ತೆ ಮಾವ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ತಿದ್ರ? ನೋಡ್ಕೊಳ್ಳೋದು ಏನು ಇಲ್ಲ, ಎಲ್ಲ ಮಾಡೋರು. ಆದ್ರೆ ನಮ್ದೇನು ಮಾತಾಡಂಗಿಲ್ಲ ಸರ್. ಆದ್ರೂ ಗಂಡನೇ ಅಲ್ವಾ? ಹೌದು ಸರ್. ನಿಮ್ಮ ಅಪ್ಪ ಅಮ್ಮ ಅವ್ರೇ ಸರ್. ಏನ್ ಹೇಳ್ತಾರೆ? ಅವ್ರೇನ್ ಹೇಳ್ತಾರೆ ಅಂದ್ರೆ ಏನ್ ಹೇಳೋಣ ಸರ್, ಎಲೆಕ್ಷನ್ ಬೇಡ ಅಂದ್ರು ನಿನ್ ಗಂಡ ನಿಂತ್ಕಂಡ. ಅವ್ರು ಅವಾಗ್ಲೇ ಎಲೆಕ್ಷನ್ ನಿಂತ್ಕೋಬೇಕಾರ್ಲೆ ಅವ್ರು ನಮ್ಮ ಅಪ್ಪ ಎಲೆಕ್ಷನ್ ಅಲ್ಲಿ ಗೆದ್ದಿದ್ರು ಸರ್. ನಮ್ಮ ಅಪ್ಪ ಎಲೆಕ್ಷನ್ ಅಲ್ಲಿ ಗೆದ್ದಿತ್ತಲ್ಲ, ಅದ್ರಲ್ಲಿ ಏನು ಇಲ್ಲ ಕಣಪ್ಪ, ಬೇಡ ಕಣಪ್ಪ ಎಲೆಕ್ಷನ್ ಅಂತ ಎಲೆಕ್ಷನ್ ನಿಂತಂದಾಗ್ಲ ಬಂದ್ ಹೇಳಿದ್ರು ಸರ್. ಇಲ್ಲ, ನನ್ ಹೆಂಡ್ತಿದು ನಂದು 2 ವೋಟ್ ಬೀಳೋದಾಗ್ಲಿ ನಾನ್ ನಿಂತ್ಕತೀನಿ ಅಂತ ಸರ್. ಅದ್ರಲ್ಲಿ ಏನು ಫಲ ಇಲ್ಲ ಕಣಿಯ ಅಂತ. ಏನು ಊರು ಉದ್ಧಾರ ಮಾಡ್ತೀನಿ ಅಂತ ಹೋದ್ರೆ ಅಲ್ಲಿರೋ ವ್ಯವಸ್ಥೆ ಇಲ್ಲ, ಸಾಧ್ಯವಿಲ್ಲ ಅಂತ. ಹೌದು ಸರ್. ಅವ್ರು 5 ವರ್ಷ ಅವ್ರು ನಿಂತ್ಕೊಂಡ್ ಗೆದ್ದಿದ್ರಲ್ಲ, ಅವ್ರಿಗೆ ಗೊತ್ತಿತ್ತು. ಗಾಂಧಿ ಜಯಂತಿ ದಿನ ಹೋಗಿ ಸ್ಕೂಲ್ ಚೇರ್ ಮೇಲೆ ಕೂತಿದ್ದೆ ಬರ್ಬೇಕಷ್ಟೇ. ಹೌದು ಸರ್. ಅವ್ರ ಮಾತು ಯಾರನ್ನು ಕೇಳಲೇ ಇಲ್ಲ. ಅದ್ ಯಾಕಂಗ ಆತ ಆಡೋರು, ಅವ್ರು ಯಾವ ವಿಷಯದಲ್ಲಿ ಅವ್ರು ಇಷ್ಟು ಪಟ್ಟು ಹಿಡಿತಿತ್ತಿಲ್ಲ ಸರ್. ಅವ್ರು ಈ ಎಲೆಕ್ಷನ್ ಮಾತ್ರ ಯಾರ ಮಾತನ್ನ ಕೇಳ್ದಂಗ್, ಎಷ್ಟ್ ಹೇಳಿದ್ರು ಕೇಳ್ದಂಗ್ ನಿಂತ್ಕೊಬಿಟ್ರು. ಇವತ್ತು ಒಂದ್ ಮಾತನ್ನು ಮಾತಾಡ್ಲಿಲ್ಲ ಸರ್. ಹೋಗೋ ದಿವಸ 1 ಲೋಟ ಟೀನು ಕುಡಿಲಿಲ್ಲ ಸರ್. ನಮ್ಮ ಮನೇಲಿ ಊಟನು ಮಾಡ್ಲಿಲ್ಲ ಸರ್. ಅವತ್ ಗುರುವಾರ ಸರ್. ಗುರುವಾರ ಒಂದ್ ಲೋಟ ಟೀನು ಕುಡಿಲಿಲ್ಲ. ಸ್ನಾನ ಮಾಡ್ಕೊಂಡು ರಾಘವೇಂದ್ರ ದೇವಸ್ಥಾನಕ್ ಹೋಗ್ಬಿಟ್ಟು ಹೋಯ್ತೀನಿ, ಊಟ ಏನು ಬೇಡ ಅಂತ ಹೋದ್ರು ಸರ್. ಈ ಗುರುವಾರವೇ ಹೋದ್ ವರ್ಷ ಇದು ಗೌರಿ ಹಬ್ಬ ಸರ್. ಇವತ್ತಿನ ದಿನದಂತೆ ಅದು ಒಂದು ಗುರುವಾರ ಅಂತ. ಹೌದೌದು ಸರ್. ಆಯ್ತು. ಈಗ ಮನೇಲಿ ಯಥಾವತ್ ನೀವು ಸಪರೇಟ್ ಅಡಿಗೆ ಮಾಡ್ಕೊಳ್ತೀರಿ, ನಿಮ್ಮ ಮೈದ್ನ ಅವ್ರು ಸಪರೇಟ್ ಅಡಿಗೆ ಮಾಡ್ಕೊಳ್ತಾರೆ? ಹೌದು ಸರ್. ಬಟ್ ಅಂದ್ರೆ ಮೇಲ್ನೋಟಕ್ಕೆ ನೋಡ್ಲಿಕ್ಕೆ ಅದು ಒಂದೇ ಮನೆನಾ? ಒಂದೇ ಮನೆ ಸರ್. ಇವ್ರೆಲ್ಲಾ ಬೇರೆ ಇದ್ರು, ನಮ್ಮ ಮಾವಂದೇ ಸರ್ ಎಲ್ಲಾ ನಡೀತಿದ್ದು. ಅವ್ರಿದ್ದಾಗ್ಲು ನಮ್ಮ ಯಜಮಾನ್ರು ಇದ್ದಾಗ್ಲು ಅಷ್ಟೇ, ಇವಾಗ್ಲೂ ಅಷ್ಟೇ ಸರ್. ಬೇರೆ ಅಂತ ಕೊಟ್ಟಿದ್ರು ಯಾವ್ದು ಅವ್ರ ಮಾತ್ ಮೀರ್ದೇನೆ ಯಾವ್ದು ಏನು ಮಾಡ್ತಿತ್ತಿಲ್ಲ ಸರ್. ಹಾಗಂತ ಅವರು ಏನ್ ತಪ್ಪದಾರಿಲಿ ನಡೆಸ್ತಾ ಇಲ್ಲ ಅಲ್ವಾ? ಇಲ್ಲ ಸರ್, ಅವ್ರು ಏನ್ ತಪ್ಪದಾರಿಲಿ ನಡೆಸ್ತಿತ್ತಿಲ್ಲ. ಅವ್ರಿಗೆ ಎದ್ರಿಕೊಳ್ಳೋರು ಸರ್ ಇವ್ರು. ಇರೋದ್ರಲ್ಲಿ ಭಯ ಭಕ್ತಿಯಿಂದ ನಡೀತಾ ಮನೆಯೆಲ್ಲ ಜವಾಬ್ದಾರಿಯನ್ನ ಈ ರೀತಿ ಭಾಗ ಮಾಡಿಕೊಟ್ಟ ಆದ್ಮೇಲೂ ಮನೆಯ ಹಿಡಿತವನ್ನ ಮಾವ ತಗೊಂಡು ಏನು ತಪ್ಪದಾರಿಲಿ ಅಥವಾ ಏನು ಹಾಳು ಮಾಡಿಲ್ಲ, ಎಲ್ಲೋ ಅಷ್ಟೋ ಇಷ್ಟೋ ಒಳ್ಳೆ ರೀತಿಲೇ ನಡ್ಕೊಂಡು ಹೋಗ್ತಿದ್ರು. ಅಪ್ಪ ಅಮ್ಮಂಗೆ ಇವರು ಕೂಡ ಹೆದರ್ತಾ ಇದ್ರು. ಹೌದೌದು ಸರ್. ನೋಡವಾ, ಈಗ ನೀವು ಈ ವಿಚಾರವನ್ನ ಈಗ ನನ್ನೊಂದಿಗೆ ಹೇಳ್ಕೊಂಡು ಈಗ ನಿಮ್ಮ ಮನಸ್ಸಲ್ಲಿರೋ ನೋವನ್ನ ಖಂಡಿತ ವ್ಯಕ್ತಪಡಿಸಿದ್ರಿ. ಆದ್ರೆ ತೀರಾ ಒಳಹೊಕ್ಕು ನೋಡಿದಾಗ, ನಾನು ಇಂಥದ್ದೆಲ್ಲೋ ಹೊರಗಡೆ ಹೋದಾಗ ನಾನು ಅಂದ್ರೆ ಕುಡಿಯುವ ಆ ವಿಚಾರ ವಾರಕ್ಕೋ ತಿಂಗಳಿಗೋ ಡೈಲಿನೋ ವಿಷಾನೇ, ಹೌದಲ್ಲ? ಹೌದು ಸರ್.
ಅದರಲ್ಲೂ ಈ ತರ ವ್ಯಾಜ್ಯಗಳಿಗೆ ಹೋದಾಗ ಹ್ಮ್ ನಾನು ಯಾರನ್ನು ನಂಬಾರ್ದಲ್ವಾ? ಹೌದು ಹೌದು ಸರ್. ಈಗ ನಾರ್ಮಲ್ಲಿ ನಿಮ್ಮ ಮನೆ ಪಕ್ಕ ಅಕ್ಕಪಕ್ಕ ನಿಮ್ಮ ಊರ್ ಒಳಗಡೆ ಇಲ್ಲಿ ಕುಡಿಯೋದು ಅಥವಾ ಇಲ್ಲಿ ಬಿದ್ದರು ಯಾರು ಎತ್ತೋರಿದ್ದಾರೆ ಅಥವಾ ಇಲ್ಲಿ ಓಕೆ. ಆದ್ರೆ ಈ ರೀತಿ ಏನೋ ವ್ಯಾಜ್ಯಕ್ಕೆ ಹೋದಾಗ ಅದರಲ್ಲೂ ಶತ್ರುಗಳ ಜೊತೆನೆ ಹೋದಾಗ ಹೆಂಗಿರ್ಬೇಕು? ಅದೇ ಸರ್, ಇವಾಗ ನಾವ್ ಮಾತಾಡೋದು ಅದೇ ಸರ್. ಅದ್ ಹೆಂಗೆ ಅವನು ತಗೊಂಡು ಆ ಪಾರ್ಟಿ ನಮ್ಮ ಮನೆ ತಗ ಬಂದಿದ್ರಲ್ಲ ಅವ್ರ ಜೊತೆ ಹೆಂಗ್ ಹೋದ್ರು ಅಂತಾನೆ ಯೋಚನೆ ಮಾಡ್ತೀವಿ ಸರ್. ಏನು ಮಾಡಕ್ಕಾಗಲ್ಲ. ಈಗ ಎಲ್ಲರನ್ನು ಒಳ್ಳೆರು ಅಂತ ಇವತ್ತು ನಮ್ಮನೇನೆ ಹಾಳಾಯ್ತು ಸರ್ ಅವ್ರ ನೆನ್ಕೊಂಡೋಗಿ. ಇರ್ಲಿ ಪಾಪ, ಈಗ ಅದನ್ನ ವಿಧಿ ಅಂತ ಹೇಳಿ ಒಂದೇ ಮಾತಲ್ಲಿ ಮುಗಿಸ್ಬೋದವ. ಆದ್ರೆ ಇಲ್ಲಿ ನೀವು ಕೂಡ ತಂದೆ ಮನೆಯಿಂದ ಇವತ್ತಿನವರೆಗೂ ಕೂಡ ನಿಮ್ಮ ಇಚ್ಛೆಯಂತೆ ಯಾವುದಕ್ಕೂ ಕಟ್ಟು ಬಿದ್ದು ಹಠ ಹಿಡಿದೆ ಹಿರಿಯರು ಏನ್ ಹೇಳ್ತಾರೋ ಹಾಗೆ ಕೇಳ್ಕೊಂಡು ಬಂದಿದೀಯ ಪಾಪ. ಹೌದು ಸರ್. ತೀರಾ ಎಲ್ಲರೂ ನಿಮ್ಗೆ ಅನ್ಯಾಯ ಮಾಡಿದ್ರು ಅಂತಲೂ ಏನಿಲ್ಲ. ತವ್ರ ಮನೇಲೂ ಅಷ್ಟೇ ಅವ್ರ ಶಕ್ತಿಲ್ಲ ಆದಷ್ಟು ಅವರು ನೋಡ್ಕೊಂಡ್ರು. ಗಂಡನ ಮನೆಗೆ ಬಂದಾಗ ಏನೋ ನಿಮ್ದೊಂಚೂರು ನಡೀತಿರ್ಲಿಲ್ಲ ಅನ್ನೋದು ಬಿಟ್ರೆ ಕಾರ್ಯಕ್ರಮದಲ್ಲಿ ನೀವು ಕೇಳದಂತೆ ನರಕ ನೋಡೋ ಪರಿಸ್ಥಿತಿ ನಿಮ್ಗೆ ಇರ್ಲಿಲ್ಲ. ಏನು ಇರ್ಲಿಲ್ಲ ಸರ್. ಅಂದ್ರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಅವ್ರ ಮುಂದೆ ಕೂತ್ಕೊಳಂಗಿತ್ತಿಲ್ಲ, ನಿಂತ್ಕೊಳಂಗಿತ್ತಿಲ್ಲ. ಅಷ್ಟ್ ಬಿಟ್ರೆ ಇನ್ ಯಾವ್ದೇನ್ ತೊಂದ್ರೆ ಇತ್ತಿಲ್ಲ ಸರ್ ನಮ್ಗೆ. ನಾವು ಅವ್ರದೇ ಅತ್ತೆ ಮಾವ ಅವ್ರದ್ದೆಲ್ಲ ಇದ್ದಿದ್ದಲ್ವಾ, ನನ್ ಗಂಡ ಚೆನ್ನಾಗ್ ನೋಡ್ಕೊತಾನೆ ಅನ್ನೋ ಭರವಸೆ ಇತ್ತು ಸರ್. ಅವ್ರು ಅಷ್ಟು ಒಳ್ಳೆಯರು. ಇರ್ಲಿ ತಾಯಿ, ಈಗ ಆ ದೇಹವನ್ನ ಬಿಟ್ಟು ಅದು ಹೊರಟು ಹೋದ ಮೇಲೆ ನಾನು ಅದ್ರ ಬಗ್ಗೆ ಏನು ಮಾತಾಡಿದ್ರು ವ್ಯರ್ಥವೇ. ಆದರೆ ನಿಮಗೆ ನಾನು ಹೇಳೋದು, ಹೀಗೆ ನೀವು ಈಗ ಎಂತಹ ಪರಿಸ್ಥಿತಿಯಲ್ಲಿದ್ದೀರಾ ಅಂದರೆ ಆ 2 ಮಕ್ಕಳನ್ನ ಅನಾಥ ಮಾಡೋದು ಅಥವಾ ನೀವೇನೋ ಮಾಡ್ಕೊಳ್ಳೋ ಕಡೆ ಗಮನ ಕೊಡೋದು ನೋಡವ. ಅವರು ನಿಮ್ಮನ್ನ ಒಂದು ವೇಳೆ ಅರ್ಧದಲ್ಲಿ ಬಿಟ್ಟು ಹೋದ್ರು ಅನ್ನೋದು ನಿಮ್ಗೆ ನೋವಾಗುವುದಾದರೆ ನೀವು ಇನ್ನೂ ಏನೂ ಅರಿಯದೆ ಈ ಮಕ್ಕಳನ್ನ ಸ್ವಲ್ಪ ಬಿಟ್ಟು ಆ ಥರ ಯೋಚನೆ ಮಾಡೋದು ಬಹಳ ದೊಡ್ಡ ಅಪರಾಧ. ಈಗ ಗಂಡ ಆಯ್ತು, ಅವ್ರೇನು ಬೇಕು ಅಂತ ಮಾಡ್ಕೊಳ್ಳಿಲ್ಲ, ಏನೋ ವಿಧಿಯ ಇಚ್ಛೆ. ಅವ್ರು ಒಂಚೂರು ಮುಂದೆ ಹೋಗ್ಯಾರೆ, ಎಲ್ಲ ಒಂಚೂರು ಎಂದೋ ಮುಂದೋ ಬೇಗೋ ಲೇಟೋ ಏನೋ ಒಟ್ನಾಗ ಎಲ್ಲರೂ ಹೋಗೋದೆ. ಆದರೆ ಇಲ್ಲಿ ಎಷ್ಟು ಗಂಡಂದಿರು ಈ ರೀತಿ ಮಕ್ಕಳನ್ನ ಕೊಟ್ಟು ಅಥವಾ ಏನೋ, ಕೆಲವೊಬ್ರು ನೋಡವ ಸತ್ತು ದೂರ ಆಗ್ತಾರೆ, ಇನ್ನು ಕೆಲವೊಬ್ರು ಜಗಳ ಮಾಡ್ಕೊಂಡು ದೂರ ಆಗ್ತಾರೆ. ನಾನೇ ಕಾರ್ಯಕ್ರಮದಲ್ಲಿ ಕೇಳಿದ್ದೀನಿ, ಗಂಡ ಇದ್ದಾನೆ ಸರ್, ಅದೆಲ್ಲೋ ಕುಡ್ಕೊಂಡು ಎಲ್ಲೋ ಬಿದ್ದಿದ್ದಾನೆ, ಇನ್ಯಾವಳಿಂದ ಹೋಗಿದ್ದಾನೆ, ನಾನು 2 ಮಕ್ಕಳನ್ನ ಕಸ ಮುಸ್ರೆ ತಿಕ್ಕೊಂಡು ಬದುಕ್ತಾ ಇದ್ದೀನಿ ಸರ್, ಆ ತರ ಆಗಿದ್ರೆ ಇದ್ದೀನಿ ಸರ್. ಆ ತರ ಆಗಿದ್ರೆ ಮರ್ತ ಬಿಡಿ ಸರ್ ನಾನು. ಆದ್ರೆ ಇಲ್ಲಿ ಎಲ್ಲವೂ ಅಂತ್ಯ. ಅಲ್ಲಿ ಸಾವಿನ ಹಂತಕ್ಕೆ ಹೋಗಿ ಅದು ನಿಮ್ಮನ್ನ ಬಿಟ್ಟು ದೈಹಿಕವಾಗಿ ದೂರ ಆದ್ಮೇಲೆ ಇಲ್ಲಿ ನಿಜವಾಗಿಯೂ ನಿನ್ನ ಬದುಕಲ್ಲಿ ಯಾರ ಶಾಪವೂ ಇಲ್ಲವ, ಯಾರ ವರವೂ ಇಲ್ಲವ. ನಿನ್ನ ಪಾಲಿಗೆ ಏನ್ ಸಿಗಬೇಕಿತ್ತೋ ಸಿಗ್ತಾ ಇದೆ. ಇದನ್ನ ನೀನು ಹೆಂಗೇ ಯೋಚನೆ ಮಾಡಿದ್ರು ಕೂಡ ಇಲ್ಲದೆ ಇರೋದನ್ನು ಪಡ್ಕೊಳ್ಳೋಕ್ಕಾಗಲ್ಲ, ಅಥವಾ ನನ್ನ ಪಾಲಿನದ್ದನ್ನ ಯಾರೂ ತಪ್ಪಿಸೋಕ್ಕಾಗಲ್ಲ. ಆದ್ರೆ ನಾವು ವಿಧಿಯನ್ನು ಇನ್ಯಾರನ್ನು ನಾವು ದೂಷಿಸ್ತಾ ಕೂರೋದಕ್ಕಿಂತ ಈ ಘಟನೆಯಿಂದ ಒಂದು ಅರ್ಥ ಮಾಡ್ಕೊಳ್ಳವ, ನನ್ನ ಪ್ರಾಣ ನಂದೇ ಜವಾಬ್ದಾರಿ. 2 ಮಕ್ಕಳು ಅಥವಾ ಯಾರ ಜೊತೆ ಹೋಗ್ಬೇಕು, ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಯಾರು ಎಷ್ಟೇ ಈ ಹಿಂದಿನ ದಿನ ನನಗೆ ಬುದ್ಧಿ ಹೇಳಿರ್ಬೋದು, ಬಟ್ ಅಂತಿಮವಾಗಿ ಅಲ್ಲಿ ನಿಭಾಯಿಸೋದು ನಾನಲ್ವಾ. ನನಗೆಷ್ಟು ಪ್ರಜ್ಞೆ ಇರಬೇಕು, ನಾನೆಷ್ಟು ಏಕಾಗ್ರತೆಯಿಂದ, ಎಷ್ಟು ಬುದ್ಧಿವಂತಿಕೆಯಿಂದ ಪರಿಸ್ಥಿತಿಗಳನ್ನ, ಜನರನ್ನ ನಿಭಾಯಿಸಬೇಕಲ್ವಾ. ಹೌದು. ಈ ವಿಚಾರದಲ್ಲಿ ಗಂಡ ಎಡವುದ್ರು. ಆದ್ರೆ ನೋಡವ, ಮನುಷ್ಯನ ಬುದ್ಧಿವಂತಿಕೆಗಿಂತ ವಿಧಿಯ ಸೆಳೆತ ಅಥವಾ ವಿಧಿಯ ಆಟ ಬಹಳ ಹಿರಿದಾದದ್ದು. ಇಲ್ಲಿ ನಾವು ಅಂದುಕೊಳ್ತೀವಿ, ಹಂಗ್ ಮಾಡಬಾರ್ದಿತ್ತು, ಹಿಂಗ್ ಮಾಡಬಾರ್ದಿತ್ತು, ಏನೋ ಈ ಘಟನೆ ಇಟ್ಟುಕೊಂಡು ಇದೇ ಬುದ್ಧಿಯಲ್ಲಿ ಯಾರ್ಯಾರನ್ನೂ ನಂಬಿ ಎಲ್ಲೆಲ್ಲೋ ಹೋಗಿ ಕುಡ್ಕೊಂಡು ತಿನ್ಕೊಂಡು ಬರೋರಿಗೆಲ್ಲ ಒಂದು ಪಾಠ ಆಗಲಿ ಅಂತ ಕೆಲವು ವಿಚಾರ ಹೇಳ್ತೀನಿ ಹೊರತು ಇಲ್ಲಿ ವಿಧಿನೇ ಗೆದ್ದಿದೆ. ಆದ್ರೆ ಎಲ್ಲವನ್ನ ವಿಧಿಯ ಮೇಲೆ ಹಾಕಿಬಿಡ್ಲಿಕ್ಕಾಗಲ್ಲ. ಮುಂಜಾಗ್ರತವಾಗಿ ಮನುಷ್ಯನಿಗೆ ಬುದ್ಧಿ ಅಂತ ಒಂದಿದೆಯಲ್ವಾ, ಒಂದಷ್ಟು ಎಚ್ಚರಿಕೆಗಳನ್ನ, ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆಯಲ್ವಾ. ಲೋಕದಲ್ಲಿ ಇಂಥದ್ದೇನೋ ಒಂದಷ್ಟು ಕತೆಗಳನ್ನ ಕೇಳ್ಪಟ್ಟಾಗ ಅಯ್ಯೋ ಹೌದಪ್ಪ, ಆ ವ್ಯಕ್ತಿ ಈ ಹಿಂದೆ ಮಚ್ಚಿಡ್ಕೊಂಡು ಓಡಾಡ್ತಿದ್ದವನ್ನ ಜೊತೆ ಹೋಗಿ ಬಿಡು ಎಲ್ಲ ಸರಿ ಹೋಯ್ತು ಅಂತ
ನಂಬಿ ಈಗ ಅಲ್ಲಿ ಏನಾಯ್ತು ಎತ್ತಾಯ್ತು, ನಿಂದು ಒಂದು ಊಹೆ, ನಮ್ದು ಒಂದು ಊಹೆ, ಹೌದಲ್ಲವಾ? ಹೌದು ಸರ್. ಈಗ ನಿನ್ನ ಮನಸ್ಸಿಗೆ ಏನೋ ನೋವಾಗಿದೆ, ನೀನ್ ಕಪಾಳ ಕೊಡದೆ ಅಥವಾ ಏನೋ ಆಯ್ತು, ಒಂದು ವೇಳೆ ಹಂಗಾಗಿಲ್ದೆ ಇದ್ದಿದ್ದಾಗ ಅದು ನನಗೊಂದು ಪಾಪ ಅಲ್ವೇ? ಹ್ಮ್ ಈಗ ನಾನೇನು ಹೇಳ್ತಾ ಇದ್ದೀನಿ, ಇಲ್ಲೇನ್ ನಡೆದಿದೆಯೋ ಇದರ ನೆಪ ಇಟ್ಕೊಂಡು ನಾನು ಹೊಸ ಹೊಸ ತಪ್ಪುಗಳನ್ನು ಮಾಡ್ತಾ ಹೋಗ್ಬಾರ್ದು. ಹ್ಮ್ ಯಾಕಂದ್ರೆ ನಿನ್ನದು ಒಂದು ಅಂದಾಜು. ಈಗ ಹೌದು. ಸುಮ್ಮನೆ ಯೋಚನೆ ಮಾಡು, ನಿನ್ ಗಂಡನ ಬಾಯಿಂದ ಅವತ್ತು ಬಂದಿದ್ದೇನು, ಅಯ್ಯೋ ನಾನೇನೋ ತಮಾಷೆಗಂದೆ ಅಂತ, ಹ್ಮ್ ಹೌದಲ್ಲವಾ? ಹೌದು ಸರ್. ತಮಾಷೆಗೋ ಹೆಂಗೋ ಬಟ್ನಾಗದು ಪರಸ್ತ್ರೀ ವಿಚಾರ, ಹೌದಲ್ಲ? ಹ್ಮ್ ಅವನಿಗೇನೋ ನಿನ್ಗೆ ಹೆಂಗ್ ಕೋಪ ಬಂತು, ನೀನ್ ಕಪಾಳ ಕೊಡೋದು, ಅವನಿಗೆ ಕೋಪ ಬಂತು, ಮಟ್ಟ ಮಂದ. ಅಂದ್ರೆ ತುಂಬಾ ಆಳವಾಗಿ ಬಿಡಿಸ್ತಾ ಹೋದಾಗ ಇಲ್ಲಿ ಎಲ್ಲರೂ ಅವರವ್ರ ಮೂಗಿನ ನೆರಕೆ ನಡ್ಕೊಂಡಿದ್ದಾರೆ. ಅವನಿಗೇನೋ ಬೇಜಾರಾಯ್ತು, ಅವನು ಬಂದ, ನಿಮಗೇನೋ ಬೇಜಾರಾಯ್ತು, ನೀವು ಹೊಡೆದ್ರಿ. ಆದ್ರೆ ಅವನದು ಒಂದು ಊಹೆ, ನಿಮ್ಮದು ಒಂದು ಊಹೆ. ಹ್ಮ್ ಅಯ್ಯೋ ಬಿಡಪ್ಪ, ಏನೋ ನಮಗೆ ಗೊತ್ತಿರೋನೇ ಅಲ್ವಾ, ನೆಕ್ಸ್ಟ್ ಟೈಮ್ ಆದಾಗ ಬುದ್ಧಿ ಕಲ್ಸೋಣ, ಈಗ ಬಿಟ್ಬಿಡೋಣ ಅಂತ ಅವನು ಅನ್ಬೋದಿತ್ತು. ಇಲ್ಲ ಈ ಥರದವ್ರು ಏನೋ ಮನ್ಸಲ್ಲಿ ಇಟ್ಕೊಂಡು ದ್ವೇಷ ಕಾರೋ ಜನ ಅಂತ ಅಂದಾಗ, ಇಲ್ಲಪ್ಪ ನಾನು ಏನು ಸೈನ್ ಹಾಕ್ಬೇಕೋ, ಸಾಕ್ಷಿ ಹೇಳ್ಬೇಕು, ಹೇಳ್ಬಿಟ್ಟು ನನ್ನ ಪಾಡಿ ನನ್ನ ಮನೆ ಕಡೆಗೆ ಬರ್ತೀನಪ್ಪ ಅಂತ ಇವರು ಅನ್ಬೇಕಿತ್ತು. ಹೌದು. ಪರಸ್ಪರ ಇಲ್ಲಿ ಎಲ್ಲರೂ ಹಂಗೆ ಇದ್ರು. ಏನು ಮಾಡ್ತೀರಿ, ಆ ಕಾಲ ಕೂಡು ಬಂದಾಗ ಅಥವಾ ಆಯಸ್ ಮುಗಿತಾ ಬಂದಾಗ ಎಂತ ಪರಮ ಜ್ಞಾನಿ ಕೂಡ ದಡ್ಡನ್ ಥರ ಆಡ್ತಾನಂತೆ. ಹೌದು. ಅದೇನವ ಈ ಜೀವನದ ವಿಚಿತ್ರ ಸ್ಥಿತಿ. ನೋಡಿ, ಕೆಲವೊಮ್ಮೆ ಜೀವನ ಹೇಗಿರುತ್ತೆ ಅಂದರೆ, ಇಡೀ ಜೀವನ ಪೂರ್ತಿ ಸೆಂಟ್ ಹಾಕೊಂಡು, ಪೌಡ್ರ್ ಹಾಕ್ಕೊಂಡು, ತಲೆ ಬಾಚಿಕೊಂಡು, ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು, ಒಳ್ಳೆ ಬ್ಯೂಟಿ ಮೇಂಟೈನ್ ಮಾಡಿಕೊಂಡು, ಕಾಲಕ್ಕೆ ತಿಂಡಿ ತಿನ್ಕೊಂಡು, ಯಾರಿಗೂ ತೊಂದರೆ ಕೊಡ್ದಂಗೆ ಒಳ್ಳೆ ಪರಮ ಜ್ಞಾನಿಗಳ ಥರ ಶಿಸ್ತಿನ ಜೀವನ ಬದುಕ್ತಿದ್ದವರು ಹೋಗ್ತಾ ಹೋಗ್ತಾ ಏನೋ ಸಾವತ್ರ ಬಂದು, ಏನೋ ಅವ್ರು ಇಲ್ಲಿಂದ ಹೊರಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ, ಅವರು ಮೊದಲಿಂದ ಬದುಕಿದ ರೀತಿಗೂ ಕಡೆಯಲ್ಲಿ ಅವ್ರ ಸಾವು ಇನ್ನೇನು ಹತ್ರ ಆಗ್ತಿದ್ದಾರೆ ಅಂದಾಗ ಎಷ್ಟು ಬುದ್ಧಿ ಕೆಟ್ಬಿಟ್ಟಿರುತ್ತೆ ಕೆಲವೊಬ್ಬರಿಗೆ. ನೀವು ಗಮನಿಸಿ ನೋಡಿ. ಹ್ಮ್ ಅಯ್ಯೋ ಇವ್ರು ಹಿಂಗಿರ್ಲೇ ಇಲ್ಲ ಅಂತಾರೆ ಜನ. ಅಂದ್ರೆ ಎಲ್ಲವನ್ನೂ ಎಚ್ಚರಿಕೆಯಿಂದ, ಯಾರಿಗೂ ಕೆಡುಕು ಬಯಸದೆ, ಯಾರಿಗೂ ಒಂದು ಮಾತಂದೆ, ಯಾರ ಜೀವನಕ್ಕೂ ದುಃಖ ಕೊಡದೆ ಬದುಕ್ತಾ ಇದ್ದವನು ಇದ್ದಕ್ಕಿದ್ದ ಹಾಗೆ ಅದು ಹೇಗೆ ಒಳಿತು ಕೆಡುಕನ್ನ ಯೋಚನೆ ಮಾಡಿ ಬದುಕ್ತಿದ್ದ ಒಬ್ಬ ಮನುಷ್ಯ ಅದು ಹೇಗೆ ನಂಬಬಹುದ? ಕುಡಿದು ಬಿಟ್ಟ, ಅಲ್ಲೆಲ್ಲೋ ಇಲ್ಲಪ್ಪ ನಾನು ಹೆಲ್ಮೆಟ್ ಹಾಕಿಲ್ಲ, ನಾನು ಮನೆಗೆ ಹೋಗ್ಬೇಕು, ಅಥವಾ ನಾನು ಕುಡಿಬಾರ್ದು ಅಂದ್ರೆ ನೋಡಿ ವಿಧಿಯ ವಿಚಿತ್ರ ಹೆಂಗಿದೆ. ಅಲ್ಲಿ ಮದುವೆಗೆ ಮುಂಚೆ ಇನ್ನೇನು ಸಾಯ್ತಾರೆ ಅಂತಿದ್ದ ಮಾವ ಬದುಕು ಬಂದ್ರು, ಎಲ್ಲ ಚೆನ್ನಾಗಿ ನಡೀತಿದೆ ಅನ್ನೋ ಗಂಡ ಹಿಂಗ್ ಹೋದ್ರು, ಮತ್ ಸಾವಿಗೆ ರೋಗವೇ ಬರ್ಬೇಕು ಅಂತ ಏನಿಲ್ಲ ಅಂತ ಆಯ್ತು ಅಲ್ವಾ? ಅಂದ್ರೆ ಅಲ್ಲಿ ಇನ್ನೇನು ಮುಗಿತಪ್ಪ ಅಂತ ನಿಮ್ ತಂದೆ ಕೈಯಿಂದ ಭಾಷೆ ತಗೊಂಡಿದ್ ಯಾಕೆ ಅಂದ್ರೆ, ಅಥವಾ ನಿಮ್ ತಂದೆ ಕೂಡ ಭಾಷೆ ಕೊಟ್ಟಿದ್ದು ಯಾಕೆ ಅಂದ್ರೆ, ಇನ್ನೇನ್ ಬದುಕಲ್ಲ ಬಿಡಪ್ಪ ಅನ್ನೋ ಸ್ಥಿತಿಗಿದ್ರೋ ಏನೋ ಅವರು. ಹೌದು ಸರ್. ಅಂದ್ರೆ ಹಾಗೆ ಕಡೇ ಹಂತಕ್ಕೆ ಇನ್ನೇನು ಬದುಕಲ್ಲಪ್ಪ ಅನ್ನೋ ಹಂತಕ್ಕೆ ಹೋದವರು ಮತ್ತು ಬದುಕು ಬಂದ್ರು. ಎಲ್ಲ ಚೆನ್ನಾಗಿ ನಡೀತಾ ಇದ್ದು ಬೆಳಿಗ್ಗೆ ಹೊಸ್ಲು ದಾಟ ಆಚೆ ಹೋದವ್ರು ಮತ್ತೆ ಹೆಣವಾಗಿ ಬಂದ್ರು ಅಂದ್ರೆ, ಓಹೋ ಸಾವಿಗೆ ವಯಸ್ಸಾಗಿರ್ಬೇಕು, ರೋಗ ಬಂದಿರಬೇಕು ಅಂತ ಏನಿಲ್ಲ. ಚೆನ್ನಾಗಿದ್ದಾಗ್ಲೇ ಹೊರಬಿಡ್ತಾರೆ. ಯಾಕಂದ್ರೆ ಸಾವಿಗೆ ರೋಗ, ವಯಸ್ಸಾಗಿರ್ಬೇಕು, ಬಿಳಿ ಕೂದಲು ಬಂದಿರಬೇಕು, ಎದ್ದೋಡಾಡಕ್ ಆಗ್ತಿರ್ಬಾರ್ದು, ಕೋಲು ಹುಡ್ಕೊಂಡು ಓಡಾಡ್ತಿರ್ಬೇಕು, ಚರ್ಮ ಸುಕ್ಕಟ್ಟಿರ್ಬೇಕು, ಇದೇನೂ ಇಲ್ಲ ಸಾವಿಗೆ. ನೋಡವಾ, ನೀನ್ ತಿಳ್ಕೊ, ನಿನ್ನ ಬದುಕಲ್ಲಿ ಈ ಹಿಂದೆ ನಾನು ದುಃಖಪಟ್ಟೆ, ಕಷ್ಟಪಟ್ಟೆ, ಅದು ಪಟ್ಟೆ, ಇದು ಪಟ್ಟೆ. ನೋಡವ, 2 ಮಕ್ಕಳ ಜವಾಬ್ದಾರಿಯನ್ನ ದೇವರು ನಿನಗೆ ವಹಿಸಿದ್ದಾಗ ಅದನ್ನು ಸರಿಯಾಗಿ ನಿಭಾಯಿಸ್ತಾ ಹೋಗುವುದು ಇವತ್ತು ನಿನ್ನ ಮುಂದಿರೋ ಕರ್ತವ್ಯ. ಹೌದು, ನಿಮಗೆ ದುಃಖ ಇದೆ, ಒಂಟಿಯಾಗಿ ಬದುಕುವುದು ಕಷ್ಟ ಇದೆ, ಅಥವಾ ಏನೇನೋ ಯೋಚನೆಗಳು, ಭಾವನೆಗಳು ಬರ್ತವೆ. ಆದರೆ ನನ್ನ ಈ ಬದುಕನ್ನ ಮಕ್ಕಳ ಉದ್ಧಾರಕ್ಕೋಸ್ಕರ ಮುಡುಪಾಗಿಡು. ನಿನ್ನ ತವ್ರ ಮನೆ ಆಗ್ಲಿ, ಗಂಡನ ಮನೆ ಆಗ್ಲಿ, ಊರಿನವರಾಗ್ಲಿ ಕೆಟ್ಟರು ಮಾತಾಡ್ತಾರೆ, ಬಿದ್ರು ಮಾತಾಡ್ತಾರೆ, ಉದ್ಧಾರ ಆದ್ರೂ ಮಾತಾಡ್ತಾರೆ. ಅವ್ರು ಮಾತಾಡ್ತಾನೆ ಇರಲಿ, ನೀನು ನಿನ್ನ ನೋವನ್ನ ಕಾಲಕ್ರಮೇಣ ಎಲ್ಲವೂ ದೂರ ಆಗ್ತವೆ ತಾಯಿ. ಎಲ್ಲ ನೋವುಗಳು ನಿಧಾನ ಕಡಿಮೆ ಆಗುತ್ತವೆ, ಯಾವುದು ಶಾಶ್ವತವಾಗಿರಲ್ಲ. ಯಾಕಂದ್ರೆ ಇದೇ 4 ವರ್ಷದ ಹಿಂದೆ ನನ್ನ ಗಂಡ ಸತ್ತು ಹೋದ ಸರ್, ನನ್ನ ಗಂಡ ಬಿಟ್ಟು ಹೋದ ಸರ್, ನನ್ನ ಗಂಡ ಹಂಗಾಯ್ತು ಸರ್, ಹಿಂಗಾಯ್ತು, ಸತ್ತು ಹೋದ, ಏನೇನೋ ಅಂತ ದುಃಖ ಪಡ್ತಿದ್ದ ಹೆಣ್ಣು ಮಕ್ಕಳು ಇವತ್ತು ಎಷ್ಟೋ ಜನ ಕೌನ್ಸಿಲಿಂಗ್ ತಗೊಂಡು ಅಥವಾ ಕಾರ್ಯಕ್ರಮ ಕೇಳಿ, ಅಥವಾ ಪ್ರಕೃತಿನೇ ಆ ನೋವನ್ನ ಮರೆಸುತ್ತೆ. ಯಾಕಂದ್ರೆ ಇಲ್ಲಿ ನೋಡವ, ನಿನ್ಗೆ ಇದೊಂದು ವಿಚಿತ್ರ ಹೇಳೋದು ಏನಂದ್ರೆ, ಮನೆ ಮುಂದೆ ಹೆಣ ಇದ್ದಾಗ ಏನು ಬಿದ್ದು ಬಿದ್ದು ಅಳ್ತಾ ಇರ್ತಾರೆ, ಅದೇ
ಗುಂಡಿ ಒಳಗಡೆ ಮುಚ್ಚಿ ಮನೆ ಕಡೆ ಹೊರಟು ವಾಪಸ್ ಬರ್ಬೇಕಾದ್ರೆ ಆ ಮೊದಲಿದ್ದ ದುಃಖ ಇರಲ್ಲ. ಇರುತ್ತೆ, ಮನ್ಸಲ್ಲಿರುತ್ತೆ, ಆದ್ರೆ ಬಿದ್ದು ಬಿದ್ದು ಅಳ್ಲಿಕ್ಕೆ ಹೋಗಲ್ಲ. ಯಾಕೆ? ಇಲ್ಲ, ಮಣ್ಣು ಮಾಡಿ ಅಥವಾ ಸುಟ್ಬಿಟ್ಟು ಬಂದು ಇನ್ನು ಹತ್ರೆ ಕಾರಣ ಇಲ್ಲ. ಬಟ್ ಅದಾಗ್ಯೂ ನಾವು ಸ್ವಲ್ಪ ಸ್ವಲ್ಪ ಆಗಾಗ ಅಳ್ತೀವಿ, ದುಃಖ ಪಡ್ತೀವಿ. ಯಾಕೆ? ಅವ್ರ ಜೊತೆ ಕಳೆದ ನೆನಪುಗಳು. ಅದೇ ತಿಥಿ ವೇಳೆಗೆ ಬರೋ ಅಷ್ಟೊತ್ತಿಗೆ ಒಂಚೂರು ದುಃಖ ಕಡಿಮೆ ಆಗಿರುತ್ತೆ. 1 ವರ್ಷ ಆಗೋ ಅಷ್ಟೊತ್ತಿಗೆ ಇನ್ನೂ ಕಡಿಮೆ ಆಗಿರುತ್ತೆ. ಹೋಗ್ತಾ 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 ಕೆಲವೊಬ್ರು ಮರ್ತೇ ಬಿಟ್ಟಿರ್ತಾರೆ. ನೋಡಿ, ಪ್ರಕೃತಿಯ ವಿಚಿತ್ರ ಗುಣ ಇದು. ನೀನ್ ಅದೆಂಥದ್ದೇ ಸುಖ ಇರಲಿ, ಅದೆಂಥದ್ದೇ ದುಃಖ ಇರಲಿ, ಒಂದು ಹಂತ ಆದ್ಮೇಲೆ ಅದು ಮರ್ತು ಹೋಗ್ಲೇಬೇಕು. ಬಟ್ ಅಲ್ಲಿವರೆಗೂ ನಮಗೆ ಹುಚ್ಚುಚ್ಚು ಭಾವನೆಗಳು ಬಂದ್ಬಿಡ್ತವೆ. ಇಲ್ಲ, ಅವರೇ ಹೋದ್ರು ನಾನು ಸತ್ತೋಗ್ಬಿಡೋಣ, ನಾನು ಇನ್ಯಾಕಿರ್ಬೇಕು, ಒಂಟಿ ಹೆಣ್ಣಿನ ಜೀವನ ಸುಲಭ ಅಲ್ಲ, ಹಂಗೆ ಹಿಂಗೆ ಅಂತ ಏನೇನೋ ಮಾಡ್ಕೊಂಡು ನಾನು ಹೋಗ್ಬಿಡೋಣ ಅಂತ ಏನೇನೋ ಅನ್ಸುತ್ತೆ. ಹೌದು ಸರ್. ಹಾಗಾಗಿ ಇಲ್ಲಿ ಹಾಗೆ ದುಃಖವನ್ನ ಪ್ರಕೃತಿಯೇ ಮರೆಸುತ್ತೆ. ನಾಳೆ ಬದುಕಿಗೆ ನಾವು ನೋಡವ, ಯಾರು ಕೂಡ ಈ ಜಗತ್ತಲ್ಲಿ ಸತ್ತವ್ರ ಹಿಂದೆ ಹೋಗಿಲ್ಲ. ಅದು ಎಷ್ಟೇ ಪ್ರೀತಿ ಇರ್ಲಿ, ಏನೇ ಇರ್ಲಿ, ಗುಂಡಿವರೆಗೂ ಅಳ್ತಾರೆ, ಆಮೇಲೆ ವಾಪಸ್ ಬರ್ತಾರೆ. 1 ವರ್ಷ ಅಳ್ತಾರೆ, 2 ವರ್ಷ ಅಳ್ತಾಳೆ, ಆಮೇಲೆ ಅವ್ರದ್ದು ಹೊಟ್ಟೆಪಾಡು, ಜೀವನ ನಡೆಸಲೇಬೇಕು. ಯಾರು ಹತ್ಕೊಂಡು ಕೂತ್ಕೊಳ್ತಾರವ? ಆದ್ರೆ ನಿಮ್ಮ ಪಾಲಿಗೆ ಅವರೊಂದಿಗೆ ದಾಂಪತ್ಯ ಅಂತ ನಡೆಸಬೇಕಾದದ್ದು ಇಷ್ಟು ವರ್ಷ ಅಂತ ವಿಧಿಯ ಇಚ್ಛೆ ಇದ್ದಾಗ ಏನ್ ಮಾಡೋಕ್ಕಾಗುತ್ತವ? ಹಾಗಾಗಿ ಇದನ್ನು ತುಂಬಾ ಕೊರಗ್ಲಿಕ್ಕೆ ಹೋಗ್ಬೇಡ. ಮೈದ್ನ ಹೆಂಡತಿ ಅಥವಾ ಅತ್ತೆ ಮಾವ ಇವರನ್ನ ಎಷ್ಟು ಸಾಧ್ಯವೋ ಅಷ್ಟು ವಿಶ್ವಾಸಕ್ಕೆ ತಗೋ. ಏನೋ ಒಂದು ಮಾತು ಬರ್ತವೆ ಅಂತ ವೇಗದ ಬಿದ್ದವರಿಗೆಲ್ಲ ಒಂದೊಂದು ಕಲ್ಲ ಹಾಕ್ತಾರೆ. ಹಾಗಂತ ಬೇಕು ಅಂತ ಅಂದ್ರ ಅಥವಾ ಹೆಂಗು ಬಿದ್ದಿದ್ದಾಳೆ, ಗಂಡನ್ ಕಳ್ಕೊಂಡಿದ್ದಾಳೆ ಅಂದ್ರು ಏನು ತೊಂದರೆ ಇಲ್ಲ ಬಿಡು, ಯಾರು ಹೇಳೋರು ಕೇಳೋರಿಲ್ಲ ಅಂತ. ನೋಡವ, ಜಗತ್ತು ನಿನ್ನ ಬಗ್ಗೆ 1000 ಮಾತಾಡ್ಲಿ, ನೀನು ಮಕ್ಕಳನ್ನ ಅನಾಥ ಮಾಡಬೇಡ. ನಾನೇನೋ ಸತ್ತು ಬಿಡ್ತೀನಿ, ನಾನೇನೋ ಮಾಡ್ಕೊಂಡ್ಬಿಡ್ತೀನಿ, ಏನೂ ಇಲ್ಲವ. ನೀನಿರೋದಕ್ಕೆ ನಿನ್ನ ಮಕ್ಕಳಿಗೆ ಒಂಚೂರು ಯಾರಾದರೂ ಗೌರವ ಕೊಡ್ತಾರೆ. ನೀನು ಏನೋ ಮಾಡ್ಕೊಂಡು ಹೋದೆ ಅಂದರೆ ಈಗ ನಿನಗೇನೋ ಬುದ್ಧಿ ಇದೆ, ಯಾರು ಹೋದ್ರು ಯಾರು ಬಿಟ್ಟರು 1-2 ದಿವಸ ಅಳಬಹುದು, ನಿನ್ನ ಬದುಕು ನೀನು ನೋಡ್ಕೊಳ್ಬೋದು, ನಿಂಗೆ ಜಗತ್ತು ಗೊತ್ತಿದೆ, ಶಕ್ತಿ ಇದೆ, ನಿನ್ನ ತವ್ರ ಮನೆ ಇದೆ. ಆದರೆ ಇಲ್ಲೊಂಚೂರು ನೀನು ಆವೇಶದಲ್ಲಿ, ಉದ್ವೇಗದಲ್ಲಿ, ಭಾವೋದ್ವೇಗದಲ್ಲಿ, ದುಃಖದಲ್ಲಿ ನೀನೇನೋ ಮಾಡ್ಕೊಂಡು ಸತ್ತರೆ ಆ ಮಕ್ಕಳಿಗೆ 1-2 ದಿನ ಅಯ್ಯೋ ತಾಯಿ ತಂದೆ ಇಲ್ಲ ಅಂತ, 1-3 ದಿನ 1 ವರ್ಷ ಒಂಚೂರು ಕರುಣೆ ತೋರ್ಬೋದು. ಆಮೇಲೆ ಉಂಡ ತಿಂದ ಅಂತ ಕೇಳಲಿಕ್ಕೂ ಯಾರೂ ಇರಲ್ಲ ನಿನ್ನ ಮಕ್ಕಳಿಗೆ. ಹೌದಲ್ಲ? ಹೌದು ಸರ್. ಬೇಡವಾ? ಈ ಸಮಯದಲ್ಲಿ ನಿನ್ನ ಗಂಡ ನಿನಗೆ ದ್ರೋಹ ಮಾಡ್ದ ಅಂದ್ಕೊಂಡು ನೀನು ಮಕ್ಕಳಿಗೆ ದ್ರೋಹ ಮಾಡಬೇಡ. ಆಯ್ತು, ಇಲ್ಲಿಂದ ಈಚೆಗೆ ಆ ಮಕ್ಕಳನ್ನು ನೋಡಿಕೊಂಡು, ನಿನ್ನ ಆರೋಗ್ಯ ನೋಡಿಕೊಂಡು, ಏನೋ ನಿನ್ನ ಕೈಲಾದಷ್ಟು ಕೆಲಸ ಮಾಡಿಕೊಂಡು, ಮಕ್ಕಳನ್ನು ವಿಶ್ವಾಸಕ್ಕೆ ತಗೊಂಡು ಅವ್ರಿಗೆ ಒಳ್ಳೇದೇ ಹೇಳ್ತಾ ಹಿಂಗೆ ಕಾಲ ಕಳೆಯವ. ಏನು ತೊಂದರೆ ಇಲ್ಲ. ಈ ಬದುಕಲ್ಲಿ ನಾವೆಷ್ಟು ವರ್ಷ ಬದುಕಿದ್ವಿ, ಗಂಡನ ಜೊತೆ ಚೆನ್ನಾಗಿ ಬದುಕಿದ್ವಾ, ಮಕ್ಕಳ ಜೊತೆ ಚೆನ್ನಾಗಿ ಬದುಕಿದ್ವಾ, ಇವೆಲ್ಲದಕ್ಕಿಂತ ಬದುಕಿದ್ದಷ್ಟು ಸಮಯ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾನು ಯಾರಿಗೂ ನನ್ನ ಕರ್ತವ್ಯ, ಈಗ ಮಕ್ಕಳ ಕುರಿತು ತಾಯಿಯಾಗಿ ನನ್ನ ಕರ್ತವ್ಯವನ್ನು ತೊರೆದು ಬಿಟ್ಟು ಗಂಡ ಹೋದ ನಾನು ಹೋಗ್ಬಿಡ್ತೀನಿ ಅಂತ ಹೋಗ್ಬಿಟ್ರೆ ನಿನ್ನ ಕರ್ತವ್ಯ, ಮಕ್ಕಳ ಕುರಿತು ನಿನ್ನ ಕರ್ತವ್ಯಕ್ಕೆ ನೀನು ದ್ರೋಹ ಮಾಡ್ದಂಗೆ. ಹಾಗಾಗಿ ದುಃಖ ಪಡಬೇಡ, ಚೆನ್ನಾಗಿ ಊಟ ಮಾಡ್ತಾ. ಹೌದು, ಈ ಸಮಯದಲ್ಲಿ ದುಃಖ ಅನಿಸುತ್ತೆ, ನೋವಾಗುತ್ತೆ. ಆದರೂ ನಿನ್ನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ದಯವಿಟ್ಟು ನಿನ್ನ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಅನಾಥ ಮಾಡಬೇಡ. ಆದರೆ ಅವನು ಯಾರೋ ಕೊಂದ, ಇವನು ಯಾರೋ ಕೊಂದ. ನೋಡವ, ನಿನಗೆ ಹೇಳ್ತೀನಿ, ಕರ್ಮ ಅಂತ ಒಂದಿದೆಯವ. ನೀನು ಕಣ್ಣು ಮುಚ್ಚಿದ್ರು, ಕಾನೂನು ಕಣ್ಣು ಮುಚ್ಚಿದ್ರು, ಎಲ್ಲರೂ ನೋಡಿಯೂ ಸುಮ್ಮನಾದ್ರು ಕರ್ಮ ಅಂತ ಒಂದಿದೆ. ಅದಕ್ಕೆ ಫಲ ಅನ್ನೋದಿದ್ದೇ ಇದೆ. ನೀನು ತೀರಾ ಖಾತ್ರಿ ಇಲ್ಲದೆ ಆಡಿ ಹೊಸ ಪಾಪಗಳು ಕಟ್ಕೊಳ್ಬೇಡ. ಯಾಕಂದ್ರೆ ನನಗೀಗ ಗಂಡನ ಕಳ್ಕೊಂಡಿರೋ ನೋವಲ್ಲಿ ಇವರೇನೋ ಮಾಡಿರ್ಬೋದು, ಹಿಂಗಿರ್ಬೋದು ಎಲ್ಲ ಊಹೆಗಳನ್ನು ನಾನು ಇಟ್ಕೊಂಡು ನಾನು ಹೊಸ ಪಾಪಗಳನ್ನು ಶಾಪ ಹಾಕೋದು, ಇನ್ನೇನೋ ಮಾಡೋದು, ಅದು ನನಗೆ ಪಾಪ. ಯಾಕಂದ್ರೆ ಸತ್ಯ ಒಂದ್ ವೇಳೆ ಅದೇ ಆಗಿದ್ರೆ ನೀನು ಶಾಪ ಹಾಕದಿದ್ರು ಅದು ಅವ್ರನ್ನ ತಿಂದುಕೊಳ್ಳುತ್ತೆ. ಆದ್ರೆ ಒಂದ್ ವೇಳೆ ಅದು ಹಂಗಾಗಿಲ್ಲ ಅಂದ್ರೆ ಮತ್ ನಿನ್ನ ಮನೆಗೆ ಹೊಡೆತ ಹೊಡೆಯುತ್ತದು. ಬಟ್ ಅದು ಬೇರೆ ಬೇರೆ ರೂಪದಲ್ಲಿ ಹೊಡೆಯುತ್ತೆ. ಹಂಗೆ ಮಾಡ್ಕೊಳಕ್ ಹೋಗ್ಬೇಡ. ಆಯಿತು, ಅವರವರ ಸಮಯ ಬಂದಾಗ ಅವ್ರವ್ರು ಹೊರಡಬೇಕು. ಆಕ್ಸಿಡೆಂಟು, ಹೃದಯಾಘಾತ ಅಥವಾ ಕೊಲೆ ಅಥವಾ ಇನ್ನೇನೋ ಇವೆಲ್ಲ ನೆಪ. ಬುದ್ಧಿಯನ್ನು ಸ್ಥಿಮಿತದಲ್ಲಿಟ್ಟುಕೊಳ್ಳವ. ಅತ್ತೆ ಮಾವ ಮೈದ್ನ ಇವರ ಆವೇಶದಲ್ಲಿ ದುಃಖದಲ್ಲಿ
ಅವ್ರು ಏನೋ ಒಂಚೂರು ಕಾರಣಕ್ಕೆ ಅಂದ್ರು ನಕ್ರು ಅಂತ ನನ್ನೇ ನೋಡಿ ಹಿಂಗಂತವ್ರೆ, ಗಂಡ ಇಲ್ಲಿದ್ಕೆ ಹಿಂಗಂತವ್ರೆ, ನಿನಗೆ ನೀನು ಏನೇನೋ ಆಲೋಚನೆ ಮಾಡಬೇಡ, ಪರವಾಗಿಲ್ಲ, ನನಗೆ ಯಾರು ನನ್ನ ಕಡೆ ಕೈ ತೋರಿಸೆ ಏನೋ ಬೈದ್ರು ಕೂಡ ನಾನು ಒಳ್ಳೇದು ಕೇಳ್ತಾವ್ರೆ ಅಂದ್ಕೊಂಡು ಸುಮ್ಮನೆ ಸಹನೆ ಮಾಡು. ಅವ್ರು ಏನು ಅನ್ನಲ್ಲ, ಬೈಯೋದಿಲ್ಲ ಸರ್. ಸುಮ್ಮನೆ ಹೇಳ್ತಿದ್ದೀನಿ. ಯಾಕಂದ್ರೆ ನಾಳೆ ದಿನ ಇಂಥ ಪರಿಸ್ಥಿತಿಗಳು ನಿನ್ನ ಮನೆಯವರಿಂದ ಅಲ್ಲ, ಹೊರಗಡೆಯಿಂದ ಬರ್ತವೆ. ಅಂದ್ರೆ ಒಂದ್ ಸ್ವಲ್ಪ ಅವ್ರ ಕಿರಿ ಮಗನ್ ಕಡೆಗೆ ಒಂದ್ ಸ್ವಲ್ಪ ಒಟ್ನಲ್ಲಿ ಬೈಯದ್ ಏನು ಮಾಡಕಲ್ಲ, ಅದ್ರ ಆಸೆ ಅವ್ರಿಗೆ ಕಿರಿ ಮಗನ್ ಕಡೆಗೆ ಸರ್. ಆಯ್ತು, ತೊಂದರೆ ಇಲ್ಲ. ಬಟ್ ಒಂದಂತೂ ಕಾರ್ಯಕ್ರಮ ನೋಡಿರೋದ್ರಿಂದ ನಿನಗೂ ಅರ್ಥ ಆಗ್ಲವ, ಎಷ್ಟೋ ಹೆಣ್ಣು ಮಕ್ಳು ಅನುಭವಿಸ್ತಿರೋ ನರಕ ಬೇರೆ ತರ. ಈಗ ಗಂಡ ಇದ್ದು ನರಕ ಅನುಭವಿಸ್ತಾರಲ್ಲ, ಅವ್ರ ಕತೆ ಹೇಳ್ತಿರ್ದು. ಅದು ಹೆಂಗಿರುತ್ತೆ ಅಂದ್ರೆ, ಈ ಕಡೆ ಗಂಡಿಂದ ನೆಮ್ಮದಿ ಇಲ್ಲ, ಅತ್ತೆ ಮಾವ ಈ ಸಿನಿಮಾ ಸ್ಟೈಲಲ್ಲಿ ನರಕ ತೋರಿಸ್ತಾರೆ. ಹಾಗಾಗಿ ಯಾವುದನ್ನು ಕಳೆದುಕೊಂಡೆ, ಯಾವುದು ನನ್ನಿಂದ ದೂರ ಹೋಯ್ತು, ಅದ್ರ ಬಗ್ಗೆ ನೆನಪು ಮಾಡಿಕೊಂಡು ಕೊರ್ಗಿ 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 ಇರುವ ಭಾಗ್ಯಗಳನ್ನ ಕಳ್ಕೊಳ್ಬೇಡ. ಆರೋಗ್ಯ ಇದೆ, ಮಕ್ಕಳಿದ್ದಾರೆ, ಅಷ್ಟೋ ಇಷ್ಟೋ ಆಸ್ತಿ ಇದೆ, ಏನಕ್ಕೂ ದೇವ್ರ ಕೊರತೆ ಮಾಡಿಲ್ಲ. ಆದರೆ ಮನುಷ್ಯ ಸಂಬಂಧಗಳ ಕುರಿತು ಖಚಿತತೆ ಇಲ್ಲವ. ನಾವೇನೇ ಮೆರಿಬಹುದು, ಏನೇ ಪ್ರೀತಿಸ್ಬೋದು, ಏನೇ ಮೇಲ್ಬಿದ್ದು ಒದ್ದಾಡ್ಬೋದು, ಏನೇ ಆಸೆ ಆಕಾಂಕ್ಷೆಗಳು ಇಟ್ಕೊಳ್ಬೋದು, ಸೂರ್ಯ ಹುಟ್ಟಿ ಮುಳುಗೋ ಅಷ್ಟರಲ್ಲಿ ಏನೇನು ಹೋಗುತ್ತೋ, ಏನೇನು ಇರುತ್ತೋ, ಯಾವ್ದು ಕಿತ್ಕೊಂಡು ಹೋಗುತ್ತೋ, ಯಾರ್ಯಾರು ನಮ್ಮಿಂದ ದೂರ ಆಗ್ತಾರೋ ಗೊತ್ತಿಲ್ಲ. ಸಂಬಂಧ ಕಷ್ಟ. ಯಾವುದು ಖಚಿತತೆ ಇಲ್ಲದ ಕಾಲ. ನಿನ್ ದುಃಖವನ್ನ ಯಾರ ಹತ್ರನು ಹೇಳ್ಕೊಂಡು ನಿನ್ ಚಿತ್ಕೊಳ್ಳಾಗಬೇಡ. ಆಯ್ತು, ನಿಂಗೆ ಯಾವತ್ತು ಬೇಜಾರಾಗುತ್ತೆ ಕರೆ ಮಾಡು, ಮಾತನಾಡಬ್ಬ. ಆದ್ರೆ ಯಾರಿಗೂ ನಾನು ದುಃಖದಲ್ಲಿದ್ದಿ, ನನ್ನ ಬದುಕು ಹಿಂಗಾಯ್ತು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಬೇಡ, ಅವ್ರ ಮನೆಯನ್ನು ಚೆನ್ನಾಗಿಟ್ಟು, ಮಕ್ಳನ್ನ ಚೆನ್ನಾಗಿ ಒಳ್ಳೇದು ಹೇಳ್ತಾ, ಇಲ್ಲಿ ಯಾರನ್ನು ಕೆಟ್ಟವರಾಗಿ ಬಿಂಬಿಸ್ಬೇಡ. ಅವ್ರೇ ನೋಡ್ತಾರೆ ಸರ್, ಅವ್ರು ಒಂದ್ ಸ್ವಲ್ಪ ನೋಡ್ತಾರೆ. ಅವ್ರ ಮನೆಯವರ ಅವರೇ ಜಾಸ್ತಿ ನೋಡ್ತಾರದು ಸರ್. ಆಯ್ತು, ಅವತ್ ಮಾಡಿದೀವಿ ನಾವು, ನಾವೇ ಮಾಡ್ಬಿಟ್ಟಿದೀವಲ್ಲ ಅಂತ ಅವ್ರೇ ನೋಡ್ತಾವ್ರೆ ಸರ್. ಆಗ್ಲ ಯಾರು ಎಷ್ಟೇ ನೋಡಿದ್ರು ಅವ್ರ ಗಂಡಿರು ಮನೇಲಿ ಒಂದ್ ಕೆಲ್ಸ ಮಾಡ್ದಂಗ ಆಯ್ತದ ಸರ್. ಬೇರೆ ಯಾರು ಏನ್ ಮಾಡ್ಕೊಟ್ರು ಏನ್ ಮಾಡ್ತೀಯವ್ವ? ಬದುಕು ನಮ್ಮ ಪಾಲಿಗೆ ಕೊಟ್ಟಿದ್ದಿಷ್ಟೇ ಅಂದುಕೊಳ್ಬೇಕು. ಆದ್ರೆ ತುಂಬಾ ದುಃಖ ಪಡೋಕ್ ಹೋಗ್ಬೇಡವ. ನಿನ್ನ ಮಕ್ಕಳಿಂದ ನೀನು ನೆಮ್ಮದಿ ಪಡೀತೀಯ. ಅವ್ರಿದ್ದಾಗ್ಲೂ ಹುಷಾರಿಲ್ಲ ಅಂತ ಅಲ್ಲಿ ಇಲ್ಲಿ ಸ್ಕ್ಯಾನಿಂಗ್ ಮಾಡ್ಸೋದು, ಹಾಸ್ಪಿಟ್ಲಿಗೆ ತೋರ್ಸೋದು. ನನ್ ಮನ್ಸಲ್ಲಿ ನಾನು ಅನ್ಕೊಳ್ಳೀನಿ ಸರ್, ನನ್ ಸತ್ತೋದ್ರೆ ನನ್ ಗಂಡ ನನ್ ಮಕ್ಳನ್ನ ಸಾಕ್ತಾನೆ ಅನ್ನೋ ಭರವಸೆ ಇಟ್ಕೊಂಡಿದ್ದೆ ಸರ್. ನನ್ ಸತ್ತೋದ್ರು ನನ್ ಗಂಡ ಯಾರಟ್ಟಿ ಮಕ್ಳಿಗೂ ನನ್ ಮಕ್ಳನ್ನ ಕಳ್ಸೋಕಿಲ್ಲ, ಸಾಕ್ತಾನೆ ಅನ್ನೋ ನಂಬಿಕೆ ಅಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಸರ್ ಅವ್ರ ಮೇಲೆ. ಒಂದ್ ಟೌನಿಗೆ ಹೋದ್ರು ಒಂದ್ ರೋಡ್ ದಾಟಕ್ ಸೆಕೆಂಡ್ PUC ಓದಿದೀನಿ ಅಷ್ಟೇ ಸರ್. ನನ್ಗೆ ಯಾವರ ಏನು ಗೊತ್ತಿಲ್ಲ ಸರ್. ನನಗೆ ಬರುತ್ತೆ ಕಾಲಕ್ರಮೇಣ ಎಲ್ಲವೂ ಬರುತ್ತಪ್ಪ. ತವ್ರ ಮನೇಲಿದ್ದಾಗ ಮದುವೆ ಆಗಿ ಇನ್ನೊಂದು ಮನೆಗೆ ಹೋದಾಗ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನಿನಗೆ ಗೊತ್ತಿರ್ಲಿಲ್ಲ. ಬರ್ತಾ ಬರ್ತಾ ಎಲ್ಲ ಕಲ್ತಿದ್ದೀಯ. ಇವತ್ತು ಗೃಹಿಣಿ ಆಗಿದ್ದೀಯ, ಇವತ್ತೊಂದು ತಾಯಿ ಆಗಿದ್ದೀಯ. ಮುಂದೆ ಹೋಗ್ತಾ ಯಾವ್ದಾದ್ರು ಅಷ್ಟೇ ತಾಯಿ, ಪರೀಕ್ಷೆ ಒಂಚೂರು ಒಂದ್ಸತಿ ಎದುರಿಸೋವರೆಗೂ 2ನೇ ಪರೀಕ್ಷೆ 3ನೇ ಪರೀಕ್ಷೆ ಎಲ್ಲ ಸುಲಭ ಆಗ್ಬಿಡ್ತವೆ. ಅದೊಂದು ಬ್ರಹ್ಮವಿದ್ಯೆ ಏನಲ್ಲ, ಕಲಿತಾ ಅದು ಕೋತಿ ವಿದ್ಯೆನೇ. ದುಃಖ ಬೇಡವಾ, ಪದೇ ಪದೇ ಅದ್ರ ಬಗ್ಗೆ ಕೊರಗಬೇಡ. ದೇವ್ರು ಅಂದ್ರೆ ಅಷ್ಟು ಪೂಜೆ ಮಾಡ್ರ ಸರ್ ಅವರು. ನೋಡವಾ, ದೇವ್ರ ಪೂಜೆಗೂ ಮನುಷ್ಯನ ಸಾವಿಗೂ ಸಂಬಂಧ ಇಲ್ಲವ. ಯಾಕಂದ್ರೆ ಭಗವಂತನನ್ನ ನಾವು ಆರಾಧಿಸುವುದು ಕೇವಲ ನಾವು ಬದುಕಿದ್ದ ವೇಳೆಯಲ್ಲಿ, ನಮ್ಮ ಪ್ರತಿ ಹೆಜ್ಜೆಯಲ್ಲೂ ನಮಗೆ ಧೈರ್ಯವಾಗಿ ನನ್ನ ಅಂತರಂಗದಲ್ಲಿ ನಿಲ್ಲು ಅಂತ. ಆದ್ರೆ ಹೊರಗಡೆ ನಾವು ಮಾಡಿಕೊಳ್ಳೋ ಕೆಲವು ಚಕ್ರವ್ಯೂಹಗಳು, ಬ್ರಹ್ಮಗಂಟುಗಳು, ಎಡವಟ್ಟುಗಳು, ಅದು ನಮ್ಮ ಬುದ್ಧಿಯಿಂದ ನಮ್ಮ ಪ್ರಜ್ಞೆಯಿಂದ ಆದದ್ದಲ್ವೇ? ಭಗವಂತ ನಾವು ಬದುಕಿದ್ದ ವೇಳೆ ಅಥವಾ ನಮ್ಮ ಸಾವಿನ ನಂತರವು ನಮ್ಮ ಕರ್ಮದಲ್ಲಿ ಏನಿದೆಯೋ, ಈ ಹಿಂದೆ ನಾವೇನು ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ಅನುಭವಿಸ್ಲೇಬೇಕು. ನೀವು ಅದು ಯಾವ ದೇವ್ರ ಪೂಜೆ ಹೋಮ ಮಾಡಿ ಯಜ್ಞ ಮಾಡಿ, ಹಾಗಾದ್ರೆ ದೇವರನ್ನು ಯಾಕೆ ಪೂಜಿಸಬೇಕು? ಕೇವಲ ಈ ಜನ್ಮದಲ್ಲಿ ಹೇಗೆ ಕತ್ತಲಲ್ಲಿ ನಡೆಯುವಾಗ ಒಬ್ಬ ವ್ಯಕ್ತಿ ಒಂದು ಬ್ಯಾಟ್ರಿ, ಒಂದು ಟಾರ್ಚ್ ಸಹಾಯ ಪಡಿತಾನೋ,
ಕತ್ತಲಲ್ಲಿ ನಡೆಯುವಾಗ ಟಾರ್ಚ್ ಅನ್ನೋದು ಅಥವಾ ಆ ಬೆಳಕು, ಬ್ಯಾಟ್ರಿ, ಅದು ಆ ನಡೆಯುವವನಿಗೆ ಒಂದು ಧೈರ್ಯ. ಹಾಗೆ ಈ ಬದುಕೆಂಬ ಕಗ್ಗತ್ತಲಲ್ಲಿ ದೇವರು ಅನ್ನೋದು ನಮಗೊಂದು ಟಾರ್ಚ್. ಆದ್ರೆ ಎಲ್ಲಿಗೆ ಹೋಗಬೇಕು ಅದು ಟಾರ್ಚ್ ನಿರ್ಧಾರ ಅಲ್ಲ, ನಡೀತಿರುವ ನಿರ್ಧಾರ. ಹೌದಲ್ಲ? ಹ್ಮ್ ಈ ಬದುಕು ಹಾಗೆ. ದೇವರು ನಾವ್ ಎಲ್ಲಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡೋದಲ್ಲ, ಹೋಗೋ ದಾರಿಲಿ ಬೆಳಕು ತೋರಿಸ್ತಾನೆ. ಹೋಗ್ಬೇಕಾ ಬೇಡವಾ, ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬಾರ್ದು, ಅದು ನಮ್ಗಿರ್ಬೇಕಲ್ವಾ? ಹ್ಮ್ ಹಾಗಾಗಿ ಭಗವಂತನನ್ನ ಒಂದು ಟಾರ್ಚ್ ಆಗಿ ಬಳಸ್ಕೊಂಡು ನಾವು ಒಳ್ಳೆ ಕಡೆ ಹೋಗ್ಬೇಕು. ಇರ್ಲಿ ತಾಯಿ, ಈ ಸಮಯದಲ್ಲಿ ನಾನು ಅದನ್ನು ಹೇಳ್ತಾ ಹೋದ್ರೆ ನಿಮಗೆ ಮನಸ್ಸಿಗೆ ನೋವಾಗ್ಬೋದು, ಆದ್ರೆ ಸತ್ಯವನ್ನ ಒಪ್ಕೊಳ್ಳವ. ಇಲ್ಲ ಸರ್, ಅವರು ಯಾರು ಎಷ್ಟೇ ಜಗಳಾಡಿದ್ರು ಅವರು ಎಲ್ಲಿಗೂ ಸಹ ಅವರು ಜಗಳಕ್ಕೂ ಸಹಿತ ಸುಮ್ಮನ್ ಕಾಣ್ದ ಮನೆಗೆ ಬರೋರ ಹೊರ್ತು ಜಗಳಕ್ಕೂ ಒಬ್ರು ಬಾ ಜಗಳಾಡ್ತಾ ಇದೀವಿ ಹಿಂಗೆ ಅಂತ ಕರೆದ್ರು ಸಹ ಅವ್ರು ಹೋಯ್ತಿತ್ತಿಲ್ಲ ಸರ್. ಅವರು ಇರ್ಲಿ ತಾಯಿ, ಕೂಗಾಡಿ ಕಿರ್ಚಾಡಿ ದ್ವೇಷ ಮಾಡ್ಕೊಳ್ಳೋನ್ಗೂ ಸಾವಿದೆ, ಶಾಂತಿಯುತವಾಗಿ ಒಂದು ಕಡೆ ಯಾರಿಗೂ ನೋವು ಕೊಡದೆ ಬದುಕೋನ್ಗೂ ಸಾವಿದೆ. ಇರ್ಲಬ್ಬ, ಈ ನಂಬರ್ ಸೇವ್ ಮಾಡ್ಕೊ. ನೀನು ಯಾವತ್ತೇ ದುಃಖ ಆಗಿ ನನ್ನ ದುಃಖ ಕೇಳೋಕೆ ಯಾರೂ ಇಲ್ಲ ಅಂದ ಕಾರ್ಯಕ್ರಮ ಇದೆ, ನೆನಪು ಮಾಡ್ಕೊ. ನಿನಗೆ ಏನೇ ಅನ್ಸಿದ್ರು ಕರೆ ಮಾಡಿ ಮಾತಾಡು. ನಿಮ್ಮ ಹಳೆ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಸರ್, ನೋಡಿದಾಗ ಒಂದ್ ಸ್ವಲ್ಪ ಸಮಾಧಾನ ಅನ್ಸುತ್ತೆ. ಆಗುತ್ತೆ, ಡೋಂಟ್ ವರಿ. ಇಷ್ಟು ದಿನ ನಿನ್ ಜೊತೆ ದೈಹಿಕವಾಗಿದ್ರು, ಇನ್ಮೇಲೆ ಎಲ್ಲೋ ಕೂತು ಅವರ ಆಶೀರ್ವಾದ ಮಾಡ್ತಾರೆ. ಅವಿನ್ನೂ ಸ್ವಲ್ಪ ಬೆಳಕಿನ ಹಾದಿಗೆ ಹೋಗಿರಲ್ಲ, ಏನು ಅವರಿಂದ ಆಶೀರ್ವಾದ ಇರುತ್ತೆ ನಿಮಗೆ. ಈಗೆಲ್ಲ ಅವರು ದೇವ್ರ ಸಮಾನ. ಒಳ್ಳೇದಾಗುತ್ತೆ, ಅವಕ್ಕೂ ಮುಕ್ತಿ ಸಿಗಲಿ, ಬದುಕಿರೋರಿಗೆ ನೆಮ್ಮದಿ ಸಿಗಲಿ, ಸತ್ತಿರೋರಿಗೆ ಮುಕ್ತಿ ಸಿಗಲಿ. ಆದರೆ ಇಲ್ಲಿಂದ ಈಚೆಗೆ ಇದು ಯಾಕೆ ಹಿಂಗಾಯ್ತು, ಯಾರಿಂದ ಆಯಿತು, ಹಿಂಗಾಯ್ತು, ಮುಗಿದೋಯ್ತು. ಮಿಕ್ಕಿದ್ದ ಕರ್ಮಕ್ಕೆ ಬಿಟ್ಬಿಡು, ವಿಧಿಗೆ ಬಿಟ್ಬಿಡು, ಮುಂದಾಗಬೇಕಿರೋದನ್ನು ನೋಡು. ದೇವ್ರು ನಿನ್ನ ಚೆನ್ನಾಗಿಡ್ಲಿ. ಯಾರಿಗೂ ಭಾರ ಆಗಬೇಡ. ಯಾವ ಸಮಯದಲ್ಲೂ ದುಃಖಸ್ಥಳಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡೇ ಓಡಾಡಬೇಡ. ಎಲ್ಲರ ಮುಂದೆ ಇಲ್ಲಪ್ಪ ಚೆನ್ನಾಗಿದ್ದಾಳೆ ಅಂತ ಜನ ಏನಾದರೂ ಅಂದ್ಕೊಳ್ಳಿ. ನಿನ್ನ ಮನೆಯನ್ನು ಉಳಿಸ್ಕೊಳ್ಬೇಕಾದ ನಿನ್ನ ಜವಾಬ್ದಾರಿ, ಮುಂದಿನ ಪೀಳಿಗೆಯನ್ನು ಕಟ್ಟಬೇಕಾದ ನಿನ್ನ ಜವಾಬ್ದಾರಿ. ಈಗ ನೀನೊಂಚೂರು ಕುಗ್ಗಿಬಿಟ್ರೆ ಅಸ್ತವ್ಯಸ್ತವಾಗ್ಬಿಡುತ್ತೆ. ಮಗನ ಅಥವಾ ವಂಶ ಮುಂದುವರಿಬೇಕು. ನೋಡು, ಬದುಕಿರೋರನ್ನ, ಸತ್ತಿರೋರ್ಗೋಸ್ಕರ ಬದುಕಿರೋರನ್ನ ಕೈ ಬಿಡಬೇಡ. ಶುಭವಾಗ್ಲಿ ತಾಯಿ, ಒಳ್ಳೇದಾಗುತ್ತೆ. ನಿನ್ನ ಮಕ್ಕಳಿಂದ ನಿನಗೆ ನೆಮ್ಮದಿ ಸಿಗಲಿ, ನಿನ್ನ ಮನೆ ಉದ್ಧಾರವಾಗಲಿ. ನಿನಗೂ ದೇವರ ಆಯಸ್ಸು ಆರೋಗ್ಯ ಕೊಡ್ತಾನೆ, ಕಾಪಾಡ್ತಾನೆ. ತವ್ರ ಮನೆ, ಗಂಡನ ಮನೆ ಎರಡನ್ನೂ ವಿಶ್ವಾಸದಲ್ಲಿಟ್ಕೋ. ಯಾರು ಏನನ್ಲಿ, ನಾನು ಈಗ ಒಂದಷ್ಟು ಸಾವಿನ ನಂತರ, ಕಷ್ಟಗಳ ನಂತರ ಅರ್ಥವಾಗಿದೆ. ಯಾವುದಕ್ಕೂ ಮಾತಿನ ಮೂಲಕ ಉತ್ತರ ಕೊಡಬೇಡ. ಬಿದ್ದ ಕಾಲದಲ್ಲಿ ಎಲ್ಲರಿಂದಲೂ ಒಂದೊಂದು ಮಾತನ್ನ ದೇವರೇ ಬೇಕು ಅಂತ ಆಡಿಸ್ತಾರೆ. ಹೌದು ಸರ್. ತಾಳ್ಮೆಯಿಂದ ಇರು, ಮುಂದೆ ಉತ್ತರ ಕೊಡಿಯುವಂತೆ. ಕೆಲಸದ ಮೂಲಕ ಯಾರು ಕೆಟ್ಟವರಲ್ಲ, ಎಲ್ಲವೂ ಕಾಲದ ಆಟ. ಶುಭವಾಗ್ಲಿ ತಾಯಿ, ಒಳ್ಳೇದಾಗ್ಲವ್ವ. ಸರಿ. ಒಳ್ಳೇದಾಗ್ಲಿ. ಹಾ ಪರಮಾತ್ಮ, ಏನ್ ಸಮಾಧಾನ ಮಾಡೋದು ಪಾಪ ಇವ್ರಿಗೆಲ್ಲ. ನನ್ನ ಬದುಕಲ್ಲಿ ನಾನು ಇಂತಹ ನೂರಾರು ಕತೆ ಕೇಳಿದ್ದೀನಿ. ಆದರೆ ಪ್ರತಿ ಸಾರಿ ಈ ರೀತಿ ಹೆಣ್ಣುಮಕ್ಕಳು ಬಂದು ತಮ್ಮ ಗಂಡನ ಸಾವಿನ ಕುರಿತು ಹೇಳಬೇಕಾದ್ರೆ ನನಗೆ ಅದಕ್ಕೆ ಸಾಂತ್ವನ ಇಲ್ಲ. ಸಾವಿಗೆ ಏನು ಸಾಂತ್ವನ ಹೇಳೋದು? ನಾನು ಎಷ್ಟು ತತ್ವಜ್ಞಾನವನ್ನು, ಆತ್ಮಜ್ಞಾನವನ್ನು ಬಿಡಿಸಿ ಹೇಳಿದ್ರು ಗಂಡನ ಮೇಲಿದ್ದ ಪ್ರೀತಿ, ಅದರಲ್ಲೂ ನಿಯತ್ತಾಗಿ ಒಳ್ಳೆ ರೀತಿಯಲ್ಲಿ ಸಂಸಾರ ನಡೆಸ್ಕೊಂಡಿದ್ದ ಪರಸ್ಪರ ಹಕ್ಕಿಗಳಂತೆ ಹಾರಾಡ್ತಿದ್ದ ಅವರಿಗೆ ನನಗಷ್ಟು ಶಕ್ತಿ ಇಲ್ಲವ್ವ ಸಾವಿಗೆ ಸಾಂತ್ವನ ಹೇಳುವಷ್ಟು. ಆದರೆ ಒಂದಂತೂ ಹೇಳಬಲ್ಲೆ, ಈ ಜಗತ್ತಲ್ಲಿ ಕಾರಣ ಸಂಬಂಧ ಇಲ್ಲದೆ ಯಾವುದೂ ನಡೆಯುವುದಿಲ್ಲ. ಒಪ್ಪಿಕೊಂಡು ಮುಂದೆ ಹೋಗಬೇಕು, ಏನು ಮಾಡ್ಲಿಕ್ಕಾಗಲ್ಲ. ಈ ಬದುಕು ಸುಖ ದುಃಖಗಳ ಸಂತೆ. ಪಡ್ಕೊಳ್ಳೋದು ಕಳ್ಕೊಳ್ಳೋದು ನಿರಂತರ.
ಹಾಗಾಗಿನೇ ನಿರ್ಮೋಹವಾಗಿ ನಿರ್ಲಿಪ್ತವಾಗಿ ಬದುಕಬೇಕು. ಎಲ್ಲರ ಜೊತೆ ಇದ್ದೀವಿ, ಎಲ್ಲರನ್ನ ಚೆನ್ನಾಗಿ ನೋಡ್ಕೊಳ್ತೀವಿ, ಎಲ್ಲರನ್ನ ನಗಿಸ್ತೀವಿ, ಮಾತಾಡಿಸ್ತೀವಿ, ಪ್ರೀತಿಸ್ತೀವಿ. ಆದರೆ ದೇವರು ಇಲ್ಲಿಂದ ಹೊರಡು ಅಂದ ತಕ್ಷಣ ಹೊರಟು ಬಿಡಬೇಕು. ಅಷ್ಟು ನಿರ್ಮೋಹ ನಿರ್ಲಿಪ್ತವಾಗಿರ್ಬೇಕು ನಾವು. ಬಟ್ ಸುಲಭನ? ದೇವರಾಣೆ ಸುಲಭ ಅಲ್ಲ. ನಮಗೆ ತುಂಬ ಹಚ್ಕೊಂಡು ಅಯ್ಯೋ ಹಂಗೆ ಹಿಂಗೆ ಬದುಕಿದ್ದ ಚೆನ್ನಾಗಿ ಜೊತೆ ಇದ್ದ ಕಾಲದಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ, ಪ್ರೀತಿಸಿ. ಅಂದರೆ ಸಡನ್ನಾಗಿ ದೇವರು ಪ್ರತ್ಯಕ್ಷವಾಗಿ ನೋಡಪ್ಪ ಇಷ್ಟು ದಿನ ಜೊತೆಗಿದ್ದೆ, ಈಗ ಹೊರಡು. ಇಲ್ಲ ನಿಮಗೆ ಸಾವು ಬರ್ಬೋದು, ಇಲ್ಲ ಅವ್ರಿಗೆ ಸಾವು ಬರ್ಬೋದು, ಯಾರೋ ಒಬ್ರು ಅವರು ಹೊರಡ್ತಾರೆ, ಇಲ್ಲ ನೀವು ಹೊರಡ್ತೀರಿ. ಆಯ್ತು ನಡ್ರಿ ಬಂದೆ ಅಂತ ಆ ಕಾಲನ ಜೊತೆ ಯಮನ ಜೊತೆ ನಾನು ಹೊರಡ್ಲಿಕ್ಕೆ ತಯಾರಿರೋದಿದೆಯಲ್ಲ, ಅದಕ್ಕೆ ನಾವು ಬದುಕಿದ್ದ ಕಾಲದಲ್ಲಿ ನಮ್ಮ ಮನಸ್ಸನ್ನ ರೆಡಿ ಮಾಡಿಕೊಂಡಿರ್ಬೇಕು. ಕಷ್ಟ ಬಟ್ ಅನಿವಾರ್ಯ. ಬಟ್ ಈ ತಾಯಿಗೆ ಪಾಪ ಅವರು ಚೆನ್ನಾಗಿ ನೋಡ್ಕೊಳ್ತಿದ್ರು ಗಂಡ. ಮತ್ ನೋಡಿ ಹೊರಗಡೆ ಹೋದಾಗ ದಯವಿಟ್ಟು ಹೆಲ್ಮೆಟ್ ಬಳಸಿ. ಬೈಕಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳಿ. ಬಹುಶಃ ಅವರು ಯಜಮಾನ್ರು ಹೆಲ್ಮೆಟ್ ಹಾಕೊಂಡಿದ್ರೆ ತೊಂದರೆ ಆಗ್ತಿರ್ಲಿಲ್ವೋ ಏನೋ. ನಾನು ಇವತ್ತೂ ಅಷ್ಟೇ ಮನೆಯಿಂದ ಇಲ್ಲೆಲ್ಲಾದರೂ ಅಂದರೆ ಕಾರ್ ಅಲ್ಲದೇನೆ ಬೈಕಲ್ಲಿ ಅಥವಾ ಜಿಮ್ಗೆ ಹೋಗ್ತೀನಿ, ಇನ್ನೆಲ್ಲೋ ಮಾರ್ಕೆಟ್ಗೆ ಹೋಗ್ತೀನಿ, ಇನ್ನೆಲ್ಗೂ ಹೋಗ್ತೀನಿ ಅಂದರೂ ಕೂಡ ಹೆಲ್ಮೆಟ್ ಇಲ್ಲದೆ ಹೋಗೋದೇ ಇಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಪಾಪಾರ್ಗಾದ್ರು ಹುಡುಗರ್ಗಾದ್ರು ಯಾರಿಗಾದ್ರೂ ನಾನು ಹೆಲ್ಮೆಟ್ ಇಲ್ಲದೆ ಹೋದ್ರೆ ಬೈದು ಹಾಕ್ಬಿಡ್ತೀನಿ. ನಾನು ಕೆಲವೊಮ್ಮೆ ಕೋಪ ಮಾಡಿಕೊಳ್ಳೋದು ಇನ್ನೊಬ್ಬರಿಗೆ ಒಳ್ಳೇದು ಹೇಳಬೇಕಾದ್ರೆ ಅವ್ರಿಗೆ ಕೋಪದಲ್ಲಾದರೂ ಸರಿ, ನನಗೇನೋ ನೀನು ಉಪಕಾರ ಮಾಡಲಿಲ್ಲ ಅಂತ ನಾನು ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ. ಬಟ್ ಅವನಿಗೇನೆ ಒಳ್ಳೇದು ಮಾಡ್ಕೊಳ್ತಿಲ್ವಲ್ಲ ಅವನು ಅಂತ ನಾನು ಕೋಪ ಮಾಡ್ಕೊಳ್ತೀನಿ. ದಯವಿಟ್ಟು ನಿಮಗೋಸ್ಕರ ನಿಮ್ಮವರು ಕಾಯ್ತಾ ಇರ್ತಾರೆ. ನಿಮ್ಮವರು ನಿಮ್ಮ ದುಡಿಮೆಯನ್ನು ನಂಬಿಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮನ್ನು ನೀವು ತರೋ ದುಡಿಮೆಯಿಂದ ಎಷ್ಟೋ ಜನ ಊಟ ಮಾಡಿಕೊಂಡು ಬದುಕ್ತಾ ಇರ್ತಾರೆ. ಅವ್ರನ್ನ ಅನಾಥ ಮಾಡಿ ಹೋಗಬೇಡಿ. ಸುರಕ್ಷಿತವಾಗಿ ನಿಮ್ಮನ್ನು ಕಾಪಾಡಿಕೊಳ್ಳಿ. ನಿಮ್ಮನ್ನು ನೀವು ಕಾಪಾಡಿಕೊಳ್ಳೋದು ನಿಮ್ಮ ಮನೆಯವರಿಗೂ ಕಾಪಾಡದಂತೆ. ಮತ್ತು ಜೊತೆಗೆ ಕುಡಿಯೋದು, ಏನು ಪ್ರಜ್ಞೆ ತಪ್ಪಿ ಏನು ಚರಂಡಿಗೆ ಬೀಳೋವಷ್ಟು ಆಕ್ಸಿಡೆಂಟ್ ಆಗುವಷ್ಟು ಕುಡಿಯೋದು ಯಾಕೆ ಬೇಕು ಜೀವನದಲ್ಲಿ? ಇವೆಲ್ಲ ವ್ಯಸನಗಳು, ಚಟಗಳು. ನೋಡಿ ಇವತ್ತು ಅವರು ಕುಡಿದು ಹೆಲ್ಮೆಟ್ ಇಲ್ಲ, ಗಾಡಿ ಓಡಿಸಿ. ದಯವಿಟ್ಟು ಇದರಿಂದ ನಾವೆಲ್ಲ ಬುದ್ಧಿ ಕಲಿಬೇಕು. ವ್ಯಸನಗಳಿಂದ ದೂರ ಇರಿ. ದೇವರು ಒಳ್ಳೇದು ಮಾಡ್ಲವ. ಧೈರ್ಯವಾಗಿರು ತಾಯಿ. ಏನೇ ಇದ್ರೂ ಕಾರ್ಯಕ್ರಮ ಕರೆ ಮಾಡವ. ಧೈರ್ಯವಾಗಿರು. ಶುಭವಾಗ್ಲಿ.